ತರಗತಿಯನ್ನು ಪ್ರಾರಂಭ ಮಾಡೋಣ. ಆತ್ಮೀಯ ಸೋದರ ಸೋದರಿಯರೇ, 3 ಸಲ ಓಂಕಾರ ಮಾಡಿ ಮಾಮೂಲಿ ನಮ್ಮ ತರಗತಿಯನ್ನು ಪ್ರಾರಂಭ ಮಾಡೋಣ. ಆತ್ಮೀಯ ಸೋದರ ಸೋದರಿಯರೇ, ಪತಂಜಲಿ ಯೋಗ ಸೂತ್ರದಲ್ಲಿ ಸಾಧನ ಪಾದ 1ನೇ ಪಾರ್ಟ್ ಪೂರ್ಣವಾಗಿ ಮುಗಿದೋಯ್ತು. 2ನೇ ಪಾರ್ಟು ಸ್ವಲ್ಪ ಇದೆ ಅಷ್ಟೇ. ಅದನ್ನು ಮುಗಿಸ್ಕೊಂಡು ಮುಂದಿನ ಪುಸ್ತಕ ಯಾವುದಾದರೂ ತಗೊಳ್ಳೋಣ. ಇವತ್ತೊಂದು ದಿವಸ ಭಾಗ 2ರಲ್ಲಿ ಇಚ್ಛಾಶಕ್ತಿಯ ಸ್ವರೂಪ ಮತ್ತು ಅದರ ಅಂತ್ಯಜಯ. ನೋಡಿ, ಒಳ್ಳೆಯ ಗುಣಗಳು, ಒಳ್ಳೆಯ ನಡತೆ ವ್ಯವಸ್ಥೆ ಇರ್ತಕ್ಕಂಥವ್ರು ಮೊದಲು ಬೇಕಾದಷ್ಟು ಕಿರುಕುಳಗಳು, ಅಪವಾದಗಳು ಬರುತ್ತೆ. ಹಾಗೆಯೇ ನಾವು ಕಂಟಿನ್ಯೂಸ್ ಮಾಡಿದಾಗ ಕಡೆಯಲ್ಲಿ ಅಂತ್ಯವಾಗಿ ಜಯ ಸಿಗೋದು ಅವ್ರಿಗೇನೆ. ಇದು ನಮ್ಮ ರಾಮಾಯಣ, ಮಹಾಭಾರತ, ನಮ್ಮ ಸಾಧಾರಣವಾಗಿರ್ತಕ್ಕಂಥ ಜನರ ಜೀವನದಲ್ಲಿ ಇವೆಲ್ಲ ನಾವು ನೋಡಿದ್ದೀವಿ. ಮೊದಲು ಅಂಥವ್ರಿಗೆ ಕಿರುಕುಗಳು ಬರೋದು, ಆಸಕ್ತಿ ಬರ್ತಕ್ಕಂಥದ್ದು, ಹೋಗಪ್ಪ ಇದು ಬೇಡವೇ ಬೇಡ ಸಮಾಜವೇ ಅಂತ ಅನ್ನಿಸ್ತಕ್ಕಂಥ ಬೇಜಾರು ಬರುತ್ತೆ. ಆದರೆ ಆ ನಿಯಮ ವ್ಯವಸ್ಥೆ ರೀತಿಯಲ್ಲೇ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರಿಗೆ ಯಾವತ್ತು ಅಂತ್ಯದಲ್ಲಿ ಜಯ ಸಿಗೋದು ಅವರಿಗೇನೆ ಅಂತ ನೋಡಿ. ಮಾನವನ ಪ್ರಜ್ಞೆಯ ಲಕ್ಷಣಗಳಾದ ಇಚ್ಛಾ, ಜ್ಞಾನ, ಕ್ರಿಯೆಗಳಲ್ಲಿ ಇಚ್ಛೆಯು ಆತನ ಆತ್ಮದ ಲಕ್ಷಣವು. ಇಲ್ಲೇನಾಗಬೇಕಂದ್ರೆ, ಮಾನವನ ಪ್ರಜ್ಞೆಯ ಲಕ್ಷಣಗಳಾದ ನಮಗೆಲ್ಲ ಭೂಲೋಕದ ಸ್ಥಿತಿ ವ್ಯವಸ್ಥೆ ಅಂದರೆ ಪ್ರಜ್ಞೆ ನಮ್ಗೆ ಯಾವಾಗ ಹುಟ್ಟುತ್ತೆ ಅನ್ನೋದು ಗೊತ್ತಾ? ಪ್ರಜ್ಞೆ ಮಗು ಹುಟ್ಟಿದಾಗ ಸ್ವಲ್ಪ ಹೊತ್ತಿಗೆ ಅದು ತೀಯ ಅಂತ ಒಂದು ಸೌಂಡ್ ಅರಚುತ್ತೆ. ಮಗು ಅರಚದೇ ಹೋದರೆ ಡಾಕ್ಟ್ರಿಗೆಲ್ಲ ಗಾಬರಿ, ಯಾಕಪ್ಪ ಮಗು ಹಿಂಗಾಗೋಯ್ತು ಏನಪ್ಪ ಅಂತಕ್ಕಂಥದ್ದು. ಆಗಲೇ ಪ್ರಾರಂಭವಾಗುತ್ತಂತೆ ಪ್ರಜ್ಞೆ ಅಂತಕ್ಕಂಥದ್ದು. ಆವಾಗ ಪ್ರಾರಂಭವಾಗುತ್ತೆ ಮಗುವಿಗೆ. ಸ್ಥೂಲ ಲೋಕದ ಲಕ್ಷಣವದು. ಇಚ್ಛಾಸೆ ಲಕ್ಷಣಗಳಾದ ಅಂದರೆ ಇಲ್ಲಿ ಲಕ್ಷಣಗಳಾದ ಅಂತಾರೆ ಏನಪ್ಪ ಅಂದರೆ, ಇಚ್ಛಾ, ಜ್ಞಾನ, ಕ್ರಿಯೆಗಳಲ್ಲಿ ಇಚ್ಛೆಯು ಆತನ ಆತ್ಮದ ಲಕ್ಷಣ. ಇಚ್ಛೆಗಳಲ್ಲಿ 3: ಇಚ್ಛಾ, ಜ್ಞಾನ, ಕ್ರಿಯೆ. ಇಲ್ಲಿ ಇಚ್ಛೆ ಅಂದರೆ ಈಶ್ವರನು, ಜ್ಞಾನ ಅಂದರೆ ವಿಷ್ಣುವು, ಕ್ರಿಯೆ ಅಂತಂದರೆ ಬ್ರಹ್ಮ. ಈ 3 ಶಕ್ತಿಗಳು, 3 ಸಾಮರ್ಥ್ಯಗಳು ನಮ್ಮಲ್ಲಿ ಇವೆ. ಆದರೆ ಇವೇ ಕೆಲಸ ಮಾಡ್ತಾ ಇವೆ. ಭಗವಂತನ 3 ಚೈತನ್ಯಗಳು ನಮ್ಮಲ್ಲಿದೆ. ಆ 3 ಚೈತನ್ಯಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇವೆ ಅಂತ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಕೆಲವರಿಗಾದರೂ ಗೊತ್ತಿದೆ. ಅದರಲ್ಲಿ ಆತ್ಮದ ಇಚ್ಛೆಯು ಆತನ ಆತ್ಮದ ಲಕ್ಷಣ. ಇಚ್ಛೆಯು ಆತನ ಆತ್ಮದ ಲಕ್ಷಣ. ಇಚ್ಛೆ ಅಂತಕ್ಕಂಥದ್ದಂದರೆ ಶಿವ ಅವರು ವಾಸ ಮಾಡೋದಿಲ್ಲಿ ಆದಿಲೋಕದಲ್ಲಿ. ಆದಿಲೋಕದಿಂದ ಇದು ಬರ್ತಲ್ಲ, ಯಾವುದು ಅಂತ ಆತ್ಮ ಅಂತಕ್ಕಂಥದ್ದು ಬಂದು ಸೇರಿದಾಗ ಅವನದು ಲಕ್ಷಣವು ಬುದ್ಧಿ, ಮನಸ್ಸು, ಜ್ಞಾನ, ಕ್ರಿಯಾತ್ಮಕವಾದದ್ದು. ಬುದ್ಧಿ, ಜ್ಞಾನ, ಕ್ರಿಯೆ, ಈ 3 ಕ್ರಿಯಾತ್ಮಕವಾದದ್ದು. 3 ಶಕ್ತಿಗಳು ಒಂದು ರೀತಿಯಲ್ಲಿ ಒಂದು ಕೆಲಸ ಮಾಡ್ತಾ ಇರುತ್ತೆ ನಮ್ಮಲ್ಲಿ, ಕ್ರಿಯಾತ್ಮಕವಾಗಿರುವುದು. ಪ್ರತಿಯೊಬ್ಬ ಜೀವಾತ್ಮನು ಈಶ್ವರನ ಒಂದು ಅಂಶೀಭೂತನಾದ್ದರಿಂದ ಪ್ರತಿಯೊಬ್ಬರು, ಎಲ್ಲ ಜನರು ಈಶ್ವರನ ಒಂದು ಅಂಶ. ಈಶ್ವರನ ಅಂಶದಲ್ಲಿ ಈಶ್ವರನ ಅಂಶೀಭೂತನಾದದ್ದರಿಂದ ಪ್ರತಿಯೊಬ್ಬ ಮಾನವನು ಈಶ್ವರನ ಅಂಶೀಭೂತ. ನಮ್ಮಲ್ಲಿ ಆತ್ಮ ಅಂತಕ್ಕಂಥ ಎಲ್ಲರಲ್ಲೂ ಇದೆ. ಈ ಆತ್ಮ ಅಂತಕ್ಕಂಥದ್ದು ಈಶ್ವರನಿಂದ ಬಂದಿರುವುದು. ಈಶ್ವರನು ಅಭಿವ್ಯಕ್ತನಾಗಬೇಕೆಂದು ಇಚ್ಛಿಸಿದಾಗ, ಆಸೆ ಬರುತ್ತೆ ಅಂತ. ನಾನೊಬ್ಬನೇ ಯಾವಾಗಲೂ ಇಲ್ಲೇ ಇರೋದಕ್ಕೆ ಬದಲು ಅನೇಕ ಜನರನ್ನು ನನ್ನಂಥ ಸೃಷ್ಟಿ ಯಾಕೆ ಮಾಡಬಾರ್ದು ಅಂತಕ್ಕಂಥ ಇಚ್ಛೆ ಆಯಿತು ನನಗೆ. ಯಾರಿಗೆ? ಈಶ್ವರನಿಗೆ. ಇಚ್ಛಿಸಿದಾಗ ಆತನ ಅಂಶೀಭೂತರಾದ ಜೀವಾತ್ಮರುಗಳೂ ಸಹ ಸಂಸಾರ ಚಕ್ರವನ್ನು ಪ್ರವೇಶಿಸಿ. ಯಾವಾಗ ಅಂಶೀಭೂತರಾಗಿರ್ತಕ್ಕಂಥವರು ಸಂಸಾರ ಚಕ್ರಕ್ಕೆ ಪ್ರವೇಶ ಮಾಡಿ ಅನುಭವಗಳನ್ನು ಪಡೆಯುವುದಕ್ಕಾಗಿ ಇಲ್ಲಿ ಬರ್ತಾರೆ.
ಈಶ್ವರನ ಆಗಿರ್ತಕ್ಕಂಥದ್ರು ಅದನ್ನ ಚೈತನ್ಯವೇ, ಆದರೆ ಸ್ವತಃ ಅವರೇ ಅನುಭವಗಳನ್ನು ಪಡೆಯಬೇಕು ಅನ್ನೋದೇ ಅವರ ಇಚ್ಛೆ. ಯಾರ್ದೋ ಈಶ್ವರನ ಇಚ್ಛೆ. ತಮ್ಮ ದೈವಿಕ ಶಕ್ತಿಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಆ ಈಶ್ವರನ ಇಚ್ಛೆ ಆತ್ಮವಾಗಿ ಎಲ್ಲರಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು ಈ ಲೋಕಗಳಿಗೆ ಇಳಿದು ಬಂದಾಗ ಏನಾಗುತ್ತಂದರೆ, ಈ ಲೋಕಗಳಿಗೆ ಇರತಕ್ಕಂಥ ಚೈತನ್ಯವು ಆಮೇಲೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅದಕ್ಕೆ ಹೊಂದಿಕೆ ಆಗುವುದು ಆತ್ಮ ಇದೆಯಲ್ಲ ಅದನ್ನು ಎಳ್ಕೊಳ್ಳುತ್ತೆ ನಮ್ಮ ಜೊತೆಗೆ. ಇಲ್ಲಿ ಏನೇನು ನಡೆಯುತ್ತೆ ಹೇಗಿರುತ್ತೋ ಅದರಂತೆ ನೀನು ಕುಣಿಯಬೇಕು, ನೀನು ದೇವನಾದರೂ ಮಾಮೂಲಿ ಆಗಬೇಕು. ಇಲ್ಲೊಂದು ಉದಾಹರಣೆ ಬರುತ್ತೆ ನಮಗೆ. ವರಾಹ ಅವತಾರ ವ್ಯಕ್ತಿ ಯಾರ ವರಾಹ ಅವತಾರ ಎತ್ತಿದ್ದ? ವಿಷ್ಣು ಸ್ಥೂಲ ಲೋಕಕ್ಕೆ ಬಂದು ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿಬಿಟ್ಟಿದ್ದಾಯ್ತು, ಮುಗಿಸ್ಬಿಟ್ಟು ಅವ್ರನ್ನ ಆಯಿತು. ಆಮೇಲೆ ಏನಾಯ್ತಪ್ಪ ಅಂತಂದರೆ, ಆ ವರಾಹ ಅಂತಂದರೆ ಹಂದಿ ನಮ್ಮ ಭಾಷೆಯಲ್ಲಿ, ಆ ಸಂಸ್ಕೃತ ಭಾಷೆಯಲ್ಲಿ ವರಾಹ ಅನ್ನೋದು ಏನು, ವರಾಹ ಅಂದರೆ ಇದು ದೊಡ್ಡದಾಗಿ ಸಂಸ್ಕೃತ ಭಾಷೆಗಳು, ಅದರ ಅರ್ಥ ಹಂದಿನೇ. ಅದು ಏನಾಯ್ತು ಅಂದರೆ, ಈ ಲೋಕದಲ್ಲಿ ಬೇರೆ ಹಂದಿಗಳಿರ್ತವೆ ನೋಡ, ಒಂದು ಹಂದಿಯೊಂದಿಗೆ ಸಂಪರ್ಕ ಬೆಳೆಸ್ಕೊಂಡು ಅವನು ತಿಪ್ಪೆಗುಂಡಿ ಮೇಲೆ ಮಲ್ಕೊಳ್ಳೋದು, ಅದು ಸಂಸಾರ ಮರಿಗಳು ಮಾಡ್ಕೊಂಡು ಚೆನ್ನಾಗಿ ಇದೆ, ಮರಿಗಳು ಮಾಡಿಕೊಂಡು ತಿಪ್ಪೆಗುಂಡಿಯಲ್ಲೇ ಚೆನ್ನಾಗಿ ಇದ್ಬಿಟ್ಟು. ಯಾರೋ ವರಾಹ ಅವತಾರವಾಗಿದ್ದಿರ್ತಕ್ಕಂಥ ಯಾರೋ ವಿಷ್ಣುವೇ, ಆತನು ಸ್ಥೂಲ ಲೋಕದಲ್ಲಿ ಇದ್ದುಬಿಟ್ಟ, ಅಂದರೆ ಭೂಲೋಕದಲ್ಲಿ. ವೈಕುಂಠ ಬೇಕಾರ್ ಅಂತ ಇತ್ತು. ಮನೆಗೆ ಯಜಮಾನರು ಇಲ್ಲದಿದ್ರೆ ಏನಾಗುತ್ತೆ, ಮನೆ ಗಬೋ ಅನಿಸ್ತಾ ಇತ್ತು. ಆಗ ನಾರದನು ಇಳಿದು ಬಂದು, ಸ್ವಾಮಿ ಆ ವೈಕುಂಠ ಬಿಗೋ ಅಂತ ಇದೆ, ನಿಮ್ಮ ಲೋಕಕ್ಕೆ ನೀವು ಬರಲೇಬೇಕು, ಬನ್ನಿ ಅಂತ ಹೇಳಿದ್ರೆ, ಲೇ ಇದಕ್ಕಿಂತ ಸುಖವಾಗಿದೆಯೋನು ನಿನ್ನ ವೈಕುಂಠ? ನೋಡಿ, ಹಂದಿಯಾಗಿದ್ದು ತಿಪ್ಪೆಗುಂಡಿಯಲ್ಲಿ ಮಲಗಿ ಯಾವುದು ಸಂಗಾತಿ ಇನ್ನೊಂದು ಹಂದಿಯ ಜೊತೆಗೆ ಮಕ್ಕಳು ಮರಿಗಳನ್ನು ಮಾಡಿಕೊಂಡಿದ್ದಾಗ ಇದಕ್ಕಿಂತ ಸುಖವಾಗಿದೆಯೇನೋ ನಿನ್ನ ಸ್ವರ್ಗ, ನಿನ್ನ ಲೋಕ ಅಂತಾರೆ. ಅದು ಏಮನ ಹೇಳ್ತಾರಲ್ಲ, ಈ ಪ್ರಕೃತಿ ಗುಣಗಳಿದೆಯಲ್ಲ, ಆ ಪ್ರಕೃತಿಯಲ್ಲಿರ್ತಕ್ಕಂಥ ಗುಣಗಳು ನಿನ್ನ ದೇಹದಲ್ಲಿ ಸೇರಿಕೊಂಡಾಗ ಆ ಪ್ರಕೃತಿ ಕುಣಿದಂಗೆ ನೀನು ಕುಣಿತೀಯ. ಆ ಪರಮಾತ್ಮ ಆಗಿರ್ತಕ್ಕಂಥವನೇಗೆ ಸಾಧ್ಯವಾಗಲಿಲ್ಲ ಆ ಪ್ರಕೃತಿ ಗುಣಗಳನ್ನು ಆತನ್ನೇ ಎಳೆದುಕೊಂಡು ಈ ಸ್ಥೂಲ ಲೋಕವೇ ಸುಖವಾಗಿದೆ ಅಂತಕ್ಕಂಥದ್ದು ಮನಸ್ಸು ಬಂದಾಗ ಇನ್ನು ನಮ್ಮಂಥವ್ರ ಪಾಡೇನಾಗುತ್ತೆ ಹೇಳಿ? ಹಾಗೆ ನಾವೆಲ್ಲರೂ ತಪ್ಪುಗಳು ಮಾಡ್ತಾ ಇರುವುದು ಪ್ರಕೃತಿ ಗುಣಗಳನ್ನು ನಮ್ಮಲ್ಲಿ ಸೇರಿಕೊಂಡು ಮಾಡಬಾರದನ್ನು ಮಾಡೋದು. ಇವೆಲ್ಲ ಆದಮೇಲೆ ಒಂದೊಂದೊಂದೊಂದು ಆದಮೇಲೆ ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತಕ್ಕಂಥ ಅನುಭವಗಳು ಆಗ್ತಾ ನಾವು ಮುಂದಕ್ಕೆ ಹೋಗ್ತೀವಿ. ಆ ರೀತಿ ಅನುಭವಗಳನ್ನು ಪಡೆಯಬೇಕು ಅಂತ ಉದ್ದೇಶದಿಂದಲೇ ಶಿವನು ಕೆಳಮಟ್ಟಕ್ಕೆ ಇಳಿದು, ಆ ಅಂಶ ಇದೆಯಲ್ಲ ಶಿವನೆಲ್ಲ ಇಳಿದು ಬರೋದು, ಆತ್ಮ ಅಂತಕ್ಕಂಥದ್ದು ಆ ಮಟ್ಟವನ್ನು ಕೆಳಕ್ಕೆ ಇಳಿದು ಇಲ್ಲಿನ ಅನುಭವಗಳನ್ನು ಪಡೆದು ಇದನ್ನು ಇದನ್ನು ಬೇರೆ ಮಾಡಿಕೊಂಡು ನಂತರ ಅವರ ಮಟ್ಟಕ್ಕೆ ಹೋಗಬೇಕು ಅನ್ನೋದೇ ಈಶ್ವರನ ಇಚ್ಛೆ. ಹೀಗೆ ಅವರ ಜೀವಾತ್ಮರುಗಳು ತಮ್ಮ ಸ್ವರೂಪದಲ್ಲಿ ಭಗವಂತ ಅಂಶೀಭೂತರಾದದ್ದರಿಂದ ನಾವೆಲ್ಲ ಜೀವಾತ್ಮರಲ್ಲಿ ಆ ಭಗವಂತನ ಅಂಶ ನಮ್ಮಲ್ಲಿದೆ. ಅದೇ ಆತ್ಮ ಅನ್ನೋದು. ನಾವೆಲ್ಲರೂ ಆತ್ಮ ಸ್ವರೂಪರು. ಯಾರದೋ ಆತ್ಮಕ್ಕೆ ಪ್ರಭಾವ ಇರತಕ್ಕಂಥವ್ರು ಈಶ್ವರನದ ಪ್ರಭಾವ ಶಕ್ತಿ ನಮ್ಮಲ್ಲಿ ಸೇರಿಕೊಂಡು ಇಲ್ಲಿಗೆ ಇಳಿದು ಈ ಸಾಮರ್ಥ್ಯ ಶಕ್ತಿಯನ್ನು ಬೆಳೆಸಿಕೊಂಡು ಇವನ್ನು ಬಿಡಿಸಿಕೊಂಡು ಮೇಲಕ್ಕೆ ಹೋಗಬೇಕು ಅನ್ನೋದೇ ಈಶ್ವರನ ಇಚ್ಛೆ. ಮೇಲಿನ ಲೋಕಗಳಲ್ಲಿ ಆತನ ಸ್ವಾತಂತ್ರ್ಯದೊಳಕ್ಕೆ ಪಾಲ್ಗೊಂಡರೂ ಕೆಳಗಿನ ಲೋಕಗಳಿಗೆ ಇಳಿದಾಗ ಆತ ಮಟ್ಟದ ಪ್ರಕೃತಿಯಿಂದ ಮಾಡಲ್ಪಟ್ಟ ಕೋಶಗಳೊಡನೆ ಒಂದಾಗುವುದರಿಂದ ಸಂಸರಣದ ಪ್ರಾರಂಭ ದೆಸೆಯಲ್ಲಿ ರಾಗದ್ವೇಷಗಳ ಮೂಲಕ ಪ್ರಕೃತಿಗೆ ಬದ್ಧರಾಗಿ ವರ್ತಿಸುತ್ತಾರೆ. ದೈವಾಂಶವು ಆದರೂ ಸಮೇತ ಕೆಳಗಡೆ ಇಳಿದು ಬಂದಾಗ ಈ ಪ್ರಕೃತಿ ಮಟ್ಟದ ಈ ಗುಣಗಳೇನಿದೆಯೋ ಅವುಗಳೊಂದಿಗೆ ಸೇರಿಕೊಂಡು ನಾನು ದೈವಾಂಶದಿಂದ ಬಂದಿರತಕ್ಕಂಥದ್ದು ಮರ್ತೋಗ್ತಾನೆ. ವಿಷ್ಣುವೇ ಮರ್ತೋದಾಗ ನಮ್ಮಂಥವ್ರ ಪಾಡೇನು? ಆ ಮಾಯೆ ಎಲ್ಲ ಸೇರಿಸ್ಕೊಂಡು ಆ ಮಾಯೆಯಲ್ಲಿ ನಾವು ಇದಾಗ್ತೀವಿ. ಈ ಮಾಯವನ್ನು ಗೆದ್ದು ಮುಂದಕ್ಕೆ ಹೋಗಬೇಕು ಅಂತನ್ನೋದು ಇಲ್ಲಿ. ಸಂಸರಣದ ಪ್ರಾರಂಭ ದೆಸೆಯಲ್ಲಿ ರಾಗದ್ವೇಷಗಳ ಮೂಲಕ ಪ್ರಕೃತಿಗೆ ಬದ್ಧರಾಗಿ ವರ್ತಿಸುತ್ತಾರೆ. ರಾಗದ್ವೇಷಗಳು, ನಾನು ಹೊಗಳಿದರೆ ಖುಷಿ, ಹೇಳಿದರೆ ಕೋಪ, ಈ ರಾಗದ್ವೇಷಗಳೊಂದಿಗೆ ಜೀವನವನ್ನು ನಡೆಸ್ತಾ ಬಂದಿದ್ದೀವಿ ನಾವಿವೆಲ್ಲರೂ. ಇವಾಗ ಈ ಪ್ರಾರಂಭ ದೆಸೆಯಲ್ಲಿ ಪ್ರಕೃತಿಯು ಜೀವಾತ್ಮರುಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತದೆ. ಪ್ರಕೃತಿ ಈ ಜೀವಾತ್ಮಗಳನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತೆ. ನೋಡಿ, ಇದನ್ನು ನಾವು ಒಂದು ಚಿಹ್ನೆ ಹಾಕ್ತೀವಿ.
ಇದು ಪ್ರಕೃತಿ. ಈ ಪ್ರಕೃತಿಯನ್ನು ಬಿಡಿಸಿಕೊಂಡು ನಾನೇ ಇದಕ್ಕಾಗಬೇಕು ಅನ್ನೋದು ಆ ಸಿಂಬಲ್ ಹಾಕ್ಕೊಂಡು ನಮಗೆ ತೋರಿಸ್ತಾರೆ. ಅದು ಈ ರೀತಿ ಇದಕ್ಕೆ ಕಾರಣ ಅಸ್ಮಿತಾ ಭಾವನೆಯೇ ಎಂದರೆ, ಅಸ್ಮಿತಾ ಅಂದರೆ ಏನು? ಇಲ್ಲಿ ಆ ಭಾವನೆಗೆಲ್ಲ ನಾನೇ ನನ್ನದು ದೊಡ್ಡವನು ಅಂತಕ್ಕಂಥದ್ದು ಹಿಂದಿನ ತರಗತಿ ತಿಳ್ಕೊಂಡು 1ನೇ ಅಧ್ಯಾಯದಲ್ಲಿ ಅಸ್ಮಿತಾ ಅನ್ನೋದು. ಅಸ್ಮಿತಾ ಅಂದರೆ ಏನಪ್ಪ ಅಂದರೆ ಅಹಂಕಾರ. ನಾನೇ ಇದನ್ನೆಲ್ಲ ಮಾಡಿದ್ದು, ನಾನೇ ನನ್ನಿಂದನೇ ಉದ್ಧಾರ ಆಗಿದ್ದು, ನಾನೇ ಇವೆಲ್ಲ ಮಾಡ್ತಾ ಇರತಕ್ಕಂಥದ್ದು ಅಹಂಭಾವ ಅಂತಿದೆಯಲ್ಲ, ಇದು ಬರುತ್ತೆ. ಇದು ನಾವು ಹಿಂದಿನ 43ನೇ ಪೇಜಿಯಲ್ಲಿ ಅದಕ್ಕೆ ಇದು ಅಸ್ಮಿತಾ ಅನ್ನೋದಕ್ಕೆ ಬಹಳ 1.5 ಪೇಜಿಯಷ್ಟು ವರ್ಣನೆ ಕೊಟ್ಟಿದ್ದಾರೆ. ಅದು ಹಿಂದಿನ ತರಗತಿಯಲ್ಲೆಲ್ಲ ತಿಳ್ಕೊಂಡಿದ್ದೀವಿ. ಎಂದರೆ ನಾನೇ ದೇಹವಾಗಿರುತ್ತೇನೆ ಎಂಬ ಭ್ರಾಂತಿಯೇ. ಏಕೆಂದರೆ ಆತ್ಮವು ಅದರ ಮೂಲ ಯೋಚಿಸುತ್ತದೆ, ನಾನೇ ನನ್ನದೇ ಮಾಡಿದ್ದು ಅಂತಕ್ಕಂಥದ್ದು. ಆತ್ಮ ಈ ಪ್ರಕೃತಿಗೆ ಇಳಿದಾಗ ಈ ರೀತಿ ಪ್ರಭಾವ ಬೇರೆ ರೀತಿಯಾಗುತ್ತದೆ. ಇಚ್ಛಿಸುತ್ತದೆ ಮತ್ತು ತನ್ನ ಆಶಾ ತೃಪ್ತಿಗಾಗಿ ಕೆಲಸ ಮಾಡುತ್ತದೆ. ಇಚ್ಛೆ ಅಂದರೆ ಕೋರಿಕೆಗಳು. ಆ ಕೋರಿಕೆಗಳು ತನ್ನ ಆಸೆ ಪ್ರಕಾರ ನಡ್ಕೊಳ್ಳೋದು, ನನ್ನ ಆಸೆ ಪ್ರಕಾರ ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕಾಗಿ ಆ ಆತ್ಮನ ಸಮೇತ ಹಾಗೆ ಕೆಲಸ ಮಾಡ್ತಾ ಇರುತ್ತದೆ. ಈ ಪ್ರಾರಂಭದ ಬೆಳವಣಿಗೆಯ ಕಾಲದಲ್ಲಿ ಆತ್ಮನ ಇಚ್ಛೆಯು ಕಾಮದೇಹದ ಮೂಲಕ ಆಸೆಯಾಗಿ ಅಭಿವ್ಯಕ್ತವಾಗುತ್ತದೆ. ಆ ಕಾಲದಲ್ಲಿ ಆತ್ಮವು ಇಚ್ಛೆಯಾಗಿ ಕಾಮಲೋಕದ ಪ್ರಕೃತಿಯೊಂದಿಗೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗುತ್ತದೆ. ಆದುದರಿಂದ ಆತ್ಮನು ಕೆಳಗಿನ ಮಟ್ಟದಲ್ಲಿ ತನ್ನ ನಿಜ ಸ್ವರೂಪವನ್ನು ತಿಳಿಯದೆ ಕೆಳಗಡೆಗೆ ಬಂದಾಗ ಎಲ್ಲ ಮರೆತಾಯಿತು. ಈಗ ನಾನು ಒಂದು ಉದಾಹರಣೆ ಹೇಳ್ಬೇಕಂತಾರೆ, ನೀನು ಕಷ್ಟ ಕಾಲದಲ್ಲಿರುವಾಗ ದುಡ್ಡು ಸಹಾಯ ಮಾಡಿ ನಿನಗೆ ಬೇಕಾದ ಸಹಾಯ ಮಾಡಿದ್ರು, ನೀನು ಸ್ವಲ್ಪ ದೊಡ್ಡವನಾಗಿ ಬೇಕಾದಷ್ಟು ಸಂಪಾದನೆ ಮಾಡಿಕೊಂಡಾಗ ಅವನು ಮರ್ತೋಗ್ತೀಯ. ಹೋಗಲಿ, ಯಾವನು ಜ್ಞಾನವೇ ಇರಲ್ಲ. ಹೋಗೋ ಮಹಾ ಏನೋ ನೀನು ಕೊಟ್ಟಿದ್ದೀನಿ, ನೀನು ಕೊಟ್ಬಿಟ್ಟೆ ಅಂತಕ್ಕಂಥ ಗರ್ವ ಬರುತ್ತೆ ಅವನಿಗೆ. ಅದೇ ರೀತಿಯಾಗುತ್ತೆ ಈಶ್ವರನ ಇಚ್ಛೆ ಅಂತಕ್ಕಂಥದ್ದು ಸ್ಥೂಲ ಲೋಕದಕ್ಕೆ ಇಳಿದಾಗ ಆ ಪರಮಾತ್ಮನು ನಾನು ಎಲ್ಲಿಂದ ಬಂದಿದ್ದೀನಿ ಅಂತಕ್ಕಂಥದ್ದು ವಿಷಯವೇ ಗೊತ್ತಾಗಲ್ಲ. ಇಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಉತ್ತೇಜನ ಕೊಡ್ತಕ್ಕಂಥದ್ದು ಕಾಮಲೋಕದ ಅಣುಗಳು ಕಾಮ ಶರೀರದೊಂದಿಗೆ ಸೇರಿ ನಮ್ಮನ್ನು ಕೆಡಿಸುತ್ತೆ. ಅಂದರೆ ಕಂಟ್ರೋಲು ಮೇಲ್ಗಡೆಯಿಂದ ನಾವು ಬಂದಿದ್ದೀನಿ, ನನಗಿಂಥವ್ರು ನಾವು ಅಂಶೀಭೂತರಾಗಿರ್ತಕ್ಕಂಥವ್ರು ನಾವು ಅನ್ನೋದು ಬಿಟ್ಟು ನಾನೇ ನನ್ನದೇ ಅಂತಕ್ಕಂಥ ಅಹಂಭಾವ ಬೆಳೆಸ್ಕೊಳ್ತೀವಿ. ಆ ಪ್ರಕೃತಿ ನಮ್ಮನ್ನು ಅರಿತು ಮಾಡಿಸುತ್ತೆ. ಅಸ್ಮಿತಾ ಮೊದಲಾದ ಪಂಚಕ್ಲೇಶಗಳಿಗೆ ಒಳಗಾಗುತ್ತಾರೆ. ರಾಗದ್ವೇಷಾದಿಗಳು, ಅರಿಷಡ್ ವರ್ಗಗಳು ಅಂತಕ್ಕಂಥ ಇನ್ನೇನು ಕ್ಲಾಸ್ನ ತಿಳ್ಕೊಂಡವೆಲ್ಲ ಅದಕ್ಕೆ ಒಳಪಡ್ತೀವಿ ನಾವೆಲ್ಲ. ಈಗ ಆತನಿಗೆ ಅನೇಕ ಜನ್ಮಗಳ ಅನುಭವದ ಮೂಲಕ ಬುದ್ಧಿಯು ಎಚ್ಚೆತ್ತು ದುಃಖದಲ್ಲಿ ಪರ್ಯವಸಾನಗೊಳ್ಳತಕ್ಕ ಹಿಂದಿನ ಆಶಾ ತೃಪ್ತಿಯನ್ನು ನೆನೆಸಿಕೊಂಡು ತಾತ್ಕಾಲಿಕವಾದ ಇಂದ್ರಿಯ ಸುಖಗಳಿಗೆ ಸೋಲು ಪ್ರವೃತ್ತಿಗಳನ್ನು ದಮನ ಮಾಡಿ, ಇಲ್ಲಿ ಅನೇಕ ಜನ್ಮಗಳನ್ನು ಎತ್ತಿದ ಮೇಲೆ ನಮಗೇನಾಗುತ್ತೆ ಅಂದರೆ ಇದು ಕಷ್ಟ ಯಾವುದು, ಸುಖ ಯಾವುದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತಕ್ಕಂಥದ್ದು ಅರ್ಥವಾಗಬೇಕಾದರೆ ಅನೇಕ ಜನ್ಮಗಳೆತ್ತಬೇಕು. ಆ ಜನ್ಮಾಂತರಗಳಿಂದ ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯ ಕ್ಯಾರಿಯಾನ್ ಮಾಡ್ಕೊಂಡು ಹೋಗಿ ನಂತರ ಹುಟ್ಟಿ, ನಂತರ ಬೆಳೆದು, ನಂತರ ಹುಟ್ಟಿ ಇದರಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಯಾವುದು ಮಾಡಬಹುದು, ಯಾವುದು ಮಾಡಬಾರ್ದು ಅಂತಕ್ಕಂಥ ವಿವೇಕ ನಮ್ಮಲ್ಲಿ ನಂತರ ಬೆಳವಣಿಗೆ ಆಗುತ್ತೆ. ಅನೇಕ ಜನ್ಮಗಳು ಆದಮೇಲೆ ಇಷ್ಟು ಮಾತ್ರ ನಮಗೆ ವಿವೇಕ ಬರಬೇಕಾದ್ರೆ ಎಷ್ಟೋ ಜನ್ಮಗಳೆತ್ತಿದ್ದೀವಿ. ದಮನ ಮಾಡಿ ಸ್ವಾತಂತ್ರ್ಯವನ್ನು ಪಡೆಯುತ್ತಾನೆ. ಈ ಯಾವುದೋ ಇಂದ್ರಿಯ ಸುಖಾದಿಗಳನ್ನು ದಮನ ಮಾಡಿ, ಇಂದ್ರಿಯ ಸುಖಕ್ಕೆ ನಾವು ಅಂಟಿಕೊಂಡ್ರೆ ಮುಗಿದಾಯ್ತು. ಅದನ್ನು ದಮನ ಮಾಡಿ ಅಂದರೆ ಇಂದ್ರಿಯ ಸುಖ ಶಾಶ್ವತವಾಗಿರೋದಲ್ಲಪ್ಪ, ಅಶಾಶ್ವತವಾಗಿರೋದು, ಇದು ಏನು ಬೇಡ ಅಂತ ಅನ್ನೋದನ್ನು ದಮನ ಮಾಡಬೇಕು ನಾವು, ಈಚೆ ಬರಬೇಕು ನಾವು. ಏಕೆಂದರೆ ಮುಂದಿನ ಬೆಳವಣಿಗೆ ಮಟ್ಟದಲ್ಲಿ ಉಪನಿಷತ್ತಿನಲ್ಲಿ ಹೇಳಿರುವಂತೆ ಆತ್ಮಾನಾಂ ರತಿ ಸಿದ್ಧಿ ಶರೀರಂ ರತೇನತೋ ಅಂತಾರೆ. ಏನಪ್ಪ ಅಂದರೆ ಅರ್ಥ, ನಾನು ರತಿಕನೆಂದು, ಶರೀರವು ರಥವೆಂದು, ಇಂದ್ರಿಯಗಳು ಅದಕ್ಕೆ ಕಟ್ಟಿದ ಕುದುರೆಗಳೆಂದು, ಶಬ್ದ ಸ್ಪರ್ಶಾದಿ ವಿಷಯಗಳು ಅವುಗಳ ಮಾರ್ಗಗಳೆಂದು. ಶಬ್ದ ಸ್ಪರ್ಶಾದಿ ವಿಷಯಗಳು ಇದೆಯಲ್ಲ ಅದರ ಮಾರ್ಗಗಳು, ದಾರಿಗಳದು. ಮನಸ್ಸು ಅವುಗಳನ್ನು ಹತೋಟಿಗೆ ತರುವ ಲಗಾಮು. ಇಂದ್ರಿಯಗಳಿಗೆ ರಾಜನಾಗಿರ್ತಕ್ಕಂಥದ್ದು ಮನಸ್ಸು. ಅದನ್ನು ಲಗಾಮಾಗಿ ಅದನ್ನು ಹಿಡ್ಕೋಬೇಕು. ಆ ಮನಸ್ಸನ್ನು ತನ್ನ ಕಂಟ್ರೋಲ್ಗೆ ಹಿಡಿಯಬೇಕು.
ಲಗಾಮು ಎಂಬ ತತ್ವವನ್ನು ಅರಿತುಕೊಂಡು ಇಂದ್ರಿಯಗಳನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳಲು ಶ್ರಮಿಸಿ. ಮನಸ್ಸು ನಿಗ್ರಹವಾಗಿ ಮಾಡಿಕೊಂಡು ಇಂದ್ರಿಯಗಳನ್ನು ಹತೋಟಿಗೆ ತೆಗೆದುಕೊಂಡಾಗ ಮುಂದಿನ ಹೆಜ್ಜೆ ನಾವು ಹೋಗೋದಕ್ಕೆ ಸುಲಭವಾಗುತ್ತದೆ. ಆ ಮೂಲಕ ತನ್ನ ಸ್ವಾತಂತ್ರ್ಯವನ್ನು ಸಾಧಿಸುತ್ತಾನೆ. ಇಂದ್ರಿಯಗಳನ್ನು ಮನಸ್ಸು ಹಿಡಿತದಲ್ಲಿ ಇಟ್ಟುಕೊಂಡಾಗ ಸ್ವಾತಂತ್ರ್ಯ ನಾನು ಸಾಧಿಸಿದೆ. ಸ್ವತಂತ್ರ ಬಂತು ನಮಗೆ. ಭಾರತ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ನಾವು ಹೆಂಗೆ ಕುಣಿತಾ ಕುಪ್ಪಳಿಸ್ತಾ ಇದ್ದೀವಿ, ಹಾಗೆ ಸ್ವತಂತ್ರ ನಾವು ಆಗ್ತೀನಿ ಅಂತ ಯಾವುದನ್ನು ಇಂದ್ರಿಯಗಳನ್ನು ಜಯಿಸಿದಾಗ ಹಾಗೆಯೇ ಮಾಡುತ್ತಿದ್ದರು. ಆತನ ನಿಜ ಸ್ವಭಾವಕ್ಕೆ ವಿರೋಧವಾಗುತ್ತದೆ. ಎಲ್ಲ ಜೀವಾತ್ಮಗಳನ್ನು ಒಳಗೊಂಡಿರುವ ವಿಶ್ವಾತ್ಮವು ಎಲ್ಲವನ್ನೂ ನಿಯಮಿಸುವ ಸ್ವಭಾವದ್ದು ಅಲ್ಲದೆ ವಿಶ್ವ ಕಲ್ಯಾಣಕ್ಕೆ ಸಂಬಂಧಪಟ್ಟ ಕಟ್ಟಳೆಯಂತೆ ಕೆಲಸ ಮಾಡುವ ಸ್ವಭಾವದ್ದು. ಆತ್ಮ ಅಂತಕ್ಕಂಥದ್ದು, ನಮ್ಮ ಮನಸ್ಸು ಅಂತಕ್ಕಂಥದ್ದು, ಆ ಇಂದ್ರಿಯಗಳನ್ನು ಹತೋಟಿಗೆ ಇಟ್ಟುಕೊಂಡು ನಮ್ಮ ಮನಸ್ಸಿಗೆ ಆತ್ಮವು ಸಹಾಯ ಮಾಡಿದಾಗ ನಾವು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುವುದಕ್ಕೆ ನಮಗೆ ದಾರಿ ತೋರಿಸುತ್ತೆ. ಅವಾಗ ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ ಆತ್ಮ ಅಂತಕ್ಕಂಥ ಸಾಮರ್ಥ್ಯ ಶಕ್ತಿ ಬಂದು ಅದರಂತೆ ಜೀವನವನ್ನು ನಡೆಸುವಾಗ ಆ ಇಂದ್ರಿಯ ಚಾಪಲ್ಯತೆ ಇದೆಯಲ್ಲ ಅದನ್ನು ಹತೋಟಿಗೆ ಇಟ್ಕೊಂಡಾಗ ಮುಂದೆ ಬೆಳವಣಿಗೆ ಆಗೋದಕ್ಕೆ ನಮಗೆ ಹಾದಿ ಸುಲಭವಾಗುತ್ತದೆ ಎನ್ನುವುದು ಇಲ್ಲಿ ವಿಚಾರ. ಆದ್ದರಿಂದ ಪ್ರತಿಯೊಬ್ಬ ಜೀವಾತ್ಮನೂ ತನ್ನ ಪ್ರಾಣ ಸ್ವರೂಪವಾದ ಪರಮಾತ್ಮನ ಕಟ್ಟಳೆಯಂತೆ ನಡೆಯದೇ ಇರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬನೂ ಜೀವಾತ್ಮನು ಪರಮಾತ್ಮನ ಆಜ್ಞೆಯಂತೆ ನಡೆಯುವುದನ್ನು ಬಂದೇ ಬರುತ್ತೆ. ಯಾವಾಗಲಾದರೂ ಮಾಡಲೇಬೇಕು. ಮೊದಲಾಗಿ ಇಷ್ಟಾಚಾರ ನಡೆಯಬಹುದು, ಕೊನೆಗೆ ಆ ಕಷ್ಟ ಸುಖಗಳು ಏನಂತ ಅನ್ನೋದೆಲ್ಲ ಅರ್ಥವಾದ ಮೇಲೆ ಆ ಪರಮಾತ್ಮನ ಇಚ್ಛೆಯಂತೆ ಜೀವಾತ್ಮನ ನಡೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ನಿಧಾನವಾಗಿಯೋ ಅಥವಾ ಆದಷ್ಟು ಜಾಗೃತವಾಗಿಯೋ ಆಯಾ ಜೀವಾತ್ಮರ ಬೆಳವಣಿಗೆ ಅಂತಸ್ತನ್ನು ಅನುಸರಿಸಿ ಸಂಸಾರ ನಡೆಯಲೇಬೇಕು. ಆದರೆ ಕೆಲವರು ಬೇಗ ಮುಂದಕ್ಕೆ ಹೋಗ್ತಾರೆ, ಇನ್ನು ಕೆಲವರು ನಿಧಾನಕ್ಕೆ ಹೋಗ್ತಾರೆ, ಇನ್ನು ಕೆಲವರು ಎಲ್ಲೋ ಸ್ವಲ್ಪ ಜನರು ನಡೆಯೋದೇ ಇಲ್ಲ. ಅನೇಕ ಜನ್ಮಗಳ ನಂತರ ತೆಗೆದುಕೊಳ್ಬೇಕಾಗಿ ಬರುತ್ತೆ. ನೋಡಿ, ನಮ್ಮಲ್ಲೇ ನಾವು ಅನೇಕ ಸಲ ಮೊನ್ನೆ ಭಗವಾನ್ ಬುದ್ಧರದ್ದು ನಮ್ಮ ಜೊತೆಯಲ್ಲೇ ಮಾನವರಾಗಿ ಹುಟ್ಟಿರ್ತಕ್ಕಂಥವ್ರು ಎಷ್ಟು ಮೇಲು ಮಟ್ಟಕ್ಕೆ ಹೋದರು, ಬೇಗ ಮುಂದಕ್ಕೆ ಹೋದರು. ಇನ್ನು ಕೆಲವರು ಮಹರ್ಷಿಗಳಾಗಿರ್ತಕ್ಕಂಥವರು ಮುಂದಿನ ಮಟ್ಟಕ್ಕೆ ಹೋಗಿದ್ದಾರೆ, ಜೀವನ ಮುಕ್ತರಾಗಿದ್ದಾರೆ, ಇನ್ನೂ ಆಗುವ ಸ್ಥಿತಿಯಲ್ಲಿ ಅನೇಕರಿದ್ದಾರೆ. ನಾವು ಇಷ್ಟು ಮಾತ್ರ ಇವಾಗ ಇಷ್ಟು ಮುಂದಕ್ಕೆ ಬರ್ತಾ ಇದ್ದೀವಿ. ವಿಷಯ ಏನು ಅಂತ ಅನ್ನೋದು ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಮಗೂ ಬಂದಿದೆ. ಆದರೆ ಭಗವಾನ್ ಬುದ್ಧನ ಇಂಡಿಪೆಂಡೆಂಟ್ ಯಾವಾಗ ಆತ್ಮ ಅದನ್ನು ಅವ್ರ ಜೊತೆಯಲ್ಲೇ ನಾವು ಎಲ್ಲ ಆಗಿರೋರು ಅಂತ ಹೇಳ್ತಾರೆ. ಅಂತಹ ವಿವೇಚನೆಯ ಕ್ರಮೇಣ ಮೈಗೂಡುತ್ತದೆ. ನಿಧಾನಕ್ಕೆ ಆ ವಿವೇಚನೆ ಅನ್ನೋದು ಮೈಗೂಡಬೇಕು. ಇನ್ನೊಬ್ಬರು ಹೇಳಿದ ಮಾತಲ್ಲ, ನಾವೇ ಸ್ವತಃ ಯೋಚನೆ ಮಾಡಬೇಕು, ಇದು ಒಳ್ಳೆಯದಾ, ಇದು ಕೆಟ್ಟದ್ದ, ನಾವು ಮಾಡಬಹುದಾ ಮಾಡಬಾರ್ದಾ ಅಂತಕ್ಕಂಥ ವಿವೇಚನೆ ನಮ್ಮಲ್ಲೇ ಬೆಳೆಸ್ಕೋಬೇಕು. ಆ ವಿವೇಚನೆ ಬೆಳೆಸ್ಕೊಳ್ಳೋದಕ್ಕೆ ಇಂತಹ ಸಂಘ ಸಂಸ್ಥೆಗಳು, ಇಂತಹ ಪುಸ್ತಕಗಳನ್ನು ಓದಿದಾಗ ನಮಗೆ ವಿವೇಚನೆ ಅಂತಕ್ಕಂಥದ್ದು ಬೆಳೆಯುತ್ತದೆ. ಎಲ್ಲವನ್ನೂ ಒಳಗೊಂಡ ಪರಮಾತ್ಮನು ತನ್ನ ಅಂಶೀಭೂತರಾದ ಜೀವಾತ್ಮರಗಳನ್ನು ನಿಯಮಿಸುವುದು ಸ್ವಾಭಾವಿಕವಾಗಿಯೇ ಇದೆ. ಉದಾಹರಣೆಗಾಗಿ ನಾವು ವಾಸ ಮಾಡುತ್ತಿರುವ ಭೂಮಿಯು ಪೂರ್ವದ ಕಡೆಗೆ ತಿರುಗಿ, ನೋಡಿ ಇಲ್ಲಿ, ನಾವು ವಾಸ ಮಾಡುವ ಭೂಮಿಯು ಪೂರ್ವದ ಕಡೆಗೆ ತಿರುಗಿ ಸೂರ್ಯನನ್ನು ಸುತ್ತುತ್ತಲೇ ಇರುತ್ತದೆ. ಅದರ ಮೇಲೆ ವಾಸ ಮಾಡುವ ಜೀವರಾಶಿಗಳೆಲ್ಲರೂ ಅದರ ಜೊತೆಗೆ ಆ ದಿಕ್ಕಿನಲ್ಲೇ ಚಲಿಸುತ್ತಿರುತ್ತೇವೆ. ಇಲ್ಲಿ ಭೂಮಿ ಅಂತಕ್ಕಂಥದ್ದು ಪೂರ್ವದ ಕಡೆಗೆ, ಪೂರ್ವ ಅಂದರೆ ಯಾವ ಕಡೆ? ಪೂರ್ವ. ಆ ಪೂರ್ವದ ಕಡೆಗೆ ತಿರುಗಿ ಸೂರ್ಯನನ್ನು ಸುತ್ತುತ್ತಲೇ ಇರುತ್ತದೆ. ಉದಾಹರಣೆಗಾಗಿ ಅರಣ್ಯ ನಿಯಮ ಇರೋದು ಸ್ವಾಭಾವಿಕವಾಗಿ ಇದೆ. ಉದಾಹರಣೆಗಾಗಿ ನಾವು ವಾಸ ಮಾಡುತ್ತಿರುವ ಭೂಮಿಯು ಪೂರ್ವದ ಕಡೆಗೆ ತಿರುಗಿ ಸೂರ್ಯನನ್ನು ಸುತ್ತುತ್ತಲೇ ಇರುತ್ತದೆ. ಸೂರ್ಯನ ಮಧ್ಯೆ ಇರ್ತಾನೆ, ಸೂರ್ಯನ ಸುತ್ತಲೂ ಹೀಗೆ ಪೂರ್ವದ ಕಡೆಯಿಂದ ಸುತ್ತಾಗ್ತಾನೆ ಇರುತ್ತದೆ. ಅದರ ಮೇಲೆ ವಾಸ ಮಾಡುವ ಜೀವರಾಶಿಗಳೆಲ್ಲರೂ ಅದರ ಜೊತೆಗೆ ಆ ದಿಕ್ಕನ್ನಲ್ಲೇ ಚಲಿಸುತ್ತಿರುತ್ತಾರೆ. ನಾವೆಲ್ಲ ಇವಾಗ ಸೂರ್ಯನ ಸುತ್ತಲೂ ರೌಂಡ್ ಆಗ್ತಾನೇ ಇದ್ದೀವಿ, ಆದರೆ ನಮ್ಗೆ ಗೊತ್ತಾಗ್ತಾ ಇದೆಯಾ ಅಂದರೆ ಗೊತ್ತಾಗ್ತಾ ಇದೆ. ಭೂಮಿ ಸುತ್ತುತ್ತದೆ, ಆ ಭೂಮಿ ಮೇಲೆ ನಾವಿದ್ದೀವಿ, ಆ ಭೂಮಿ ಮೇಲೆ ಸುತ್ತುವಾಗ ಅವಾಗ ನಾವು ಹೋಗ್ತೀವಿ. ಆದರೆ ಭೂಮಿ ಸುತ್ತುತ್ತಾ ಇದೆ, ನಾವು ತಿರುಗ್ತಾ ಇದ್ದೀವಿ ಅನ್ನೋ ನಮ್ಗೆ ಪರಿಜ್ಞಾನವೇ ಇಲ್ಲ, ನಮಗೆ ಇಲ್ಲ. ಆದರೆ ನಮ್ಮ ಪರಿಧಿಯಲ್ಲೇ ಭೂಮಿಯ ಮೇಲೆ ಇದ್ದುಕೊಂಡು
ಪಶ್ಚಿಮ ದಿಕ್ಕಿನ ಕಡೆಗೂ, ಪೂರ್ವದಿಂದ ಪಶ್ಚಿಮ ದಿಕ್ಕಿನ ಕಡೆಗೂ, ಆ ಕಡೆಗೂ ಈ ಕಡೆಗೂ ಚಲಿಸುವುದಕ್ಕೆ ನಮ್ಮ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯವಿದೆ. ಈ ಕಡೆಗೆ ನಾವು ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು, ಆ ಕಡೆಯಿಂದ ಈಗ ಹೋಗ್ಬೋದು. ಭೂಮಿ ಮೇಲೆ ಸ್ವಾತಂತ್ರ್ಯವಿದೆ. ಈ ರೀತಿ ನಾವು ಹೋಗ್ತಾ ಇದ್ದೀವಲ್ಲ, ಎಲ್ಲಿ ಬೇಕಾದ್ರಲ್ಲಿ ಹೋಗ್ತಾ ಓಡಾಡ್ತಾ ಇದ್ದೀವಿ, ನಮ್ಗೆ ಗೊತ್ತಾಗೋದೇ ಇಲ್ಲ, ಹೋಗ್ತಾ ಇದ್ದೀವಿ. ಹೀಗೆ ಪ್ರತಿಯೊಬ್ಬ ಜೀವಾತ್ಮನಿಗೂ ಸ್ವಾತಂತ್ರ್ಯವಿರುವುದು ನಿಜ. ಈ ಭೂಮಿ ಮೇಲೆ ನಾವು ಎಲ್ಲಿ ಬೇಕಾದರೆ ಯಾವ ಕಡೆಗೆ ಬೇಕಾದರೂ ಓಡಾಡ್ತಕ್ಕಂಥ ಸ್ವಾತಂತ್ರ್ಯ ನಮಗಿದೆ, ಓಡಾಡ್ತಾನೆ ಇದ್ದೀವಿ. ಆದರೆ ನಮಗೆ ಗೊತ್ತಿಲ್ಲದಂತೆಯೇ ಎಲ್ಲವೂ ಭೂಮಿಯ ಜೊತೆಯಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುತ್ತಲೇ ಇರುತ್ತದೆ. ನಮಗೆ ಗೊತ್ತಾಗಿದ್ದೀರ, ನಾವು ಪ್ರತಿಯೊಂದು ವಸ್ತುವು, ಜೀವ, ಜಲ ಎಲ್ಲವೂ ಸಮೇತ ನಮಗೆ ಗೊತ್ತಾಗದಿರೇ ಯಾವ ಕಡೆಯಿಂದ, ಪಶ್ಚಿಮದ ಕಡೆಯಿಂದ ಪೂರ್ವದ ಕಡೆಗೆ ಸುತ್ತ ಆಗ್ತಾನೆ ಇದೆ. ನಾವೊಬ್ಬರೇ ಅಲ್ಲ, ನಮ್ಮ ಜೊತೆಗೆ ಅನೇಕ ಗಿಡ, ಮರ, ಸಸ್ಯಗಳು, ಪ್ರಾಣಿಗಳು, ಮನುಷ್ಯರು ಎಲ್ಲರೂ ಸಮೇತ ಈ ರೀತಿ ಸೂರ್ಯನ ಸುತ್ತಲೂ ನಾವು ಸುತ್ತ ಆಗ್ತಾ ಇದ್ದೀವಿ ಅಂತನ್ನೋದನ್ನು ಸೃಷ್ಟಿ ನಿಯಮ ಅಂತ ಅನ್ನೋದು ಯಾವಾಗ ನಿನಗೂ ನನಗೆ ಈಗ ಗೊತ್ತಾಗಿದ್ದ? ಅದಕ್ಕೆ ಮೊದಲೇನು ಗೊತ್ತಿಲ್ವಲ್ಲ. ಎಲ್ಲಕ್ಕೂ ಮೂಲಭೂತವಾದ ಕಟ್ಟಳೆಯನ್ನು ಯಾರು ಅತಿಕ್ರಮಿಸಲು ಸಾಧ್ಯವಿಲ್ಲ. ಇದು ಮೂಲಭೂತ ಕಟ್ಟಳೆ. ಸೂರ್ಯನಿರೋದು ನಿಜ, ಸೂರ್ಯನ ಸುತ್ತಲೂ ಭೂಮಿ ತಿರುಗುತ್ತಾ ಇರೋದು ಅಂತ ಅನ್ನೋದು ಈ ನಡುವೆ ನಾವು ತಿಳ್ಕೊಂಡಿದ್ದು. ಇದು ಮೂಲಭೂತವಾಗಿರ್ತಕ್ಕಂಥ ಕಟ್ಟಳೆ. ಇದನ್ನು ವಿರೋಧಿಸುವುದಕ್ಕೆ, ಎದುರುಕ್ತವಾಗಿ ನಡ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೀಗೆಯೇ ವಿಶ್ವವಿಚ್ಛೆಯು ವಿಶ್ವ ಕಲ್ಯಾಣದ ಕಡೆಗೆ ಎಲ್ಲವನ್ನು ನಿಯಮಿಸಿಕೊಡುತ್ತದೆ. ವಿಶ್ವ ಇದೆಯಲ್ಲ, ಈ ವಿಶ್ವೇಶ್ವರನ ಯೋಜನೆಯ ಪ್ರಕಾರ ಎಲ್ಲವೂ ಆ ಕಡೆಗೆ ಎಳೀತಾ ಇರುತ್ತದೆ. ಆದರೆ ಪ್ರತಿಯೊಬ್ಬನಿಗೂ ಕೆಟ್ಟದ್ದನ್ನು ಆರಿಸಿಕೊಂಡು ಆ ಮಾರ್ಗದಲ್ಲಿ ನಡೆಯುವುದಕ್ಕಾಗಲಿ, ಒಳ್ಳೆಯದನ್ನು ಆರಿಸಿಕೊಂಡು ಒಳ್ಳೆಯದಾಗಿ ಸೇವೆ ಸಲ್ಲಿಸುವುದಕ್ಕಾಗಲಿ ಸ್ವಾತಂತ್ರ್ಯವಿದೆ. ಇದು ಕೊಟ್ಟಿದ್ದಲ್ಲ, ಸ್ವಾತಂತ್ರ್ಯ ಕೊಟ್ಟಿದ್ದು. ನೀನು ಕೆಟ್ಟದ್ದನ್ನು ಆಯ್ಕೆ ಮಾಡಿಕೊಂಡು ಜೀವನ ನಡೆಸ್ಬೋದು. ಯಾಕೆ ನೀನಂತೂ ಅದಕ್ಕೆ ಅಡ್ಡಿಯಾರಾಗಲ್ಲ. ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ನೀನು ಜೀವನ ನಡೆಸ್ಬೋದು, ಯಾರೂ ಅಡ್ಡಿ ಹಾಕಲ್ಲ. ಅದಕ್ಕೆ ನಮಗೆ ಅತಿಯಾದ ಸ್ವಾತಂತ್ರ್ಯ ಕೊಟ್ಟಾಗ ಹೆಚ್ಚು ಕಡಿಮೆ ಆಗೋದು. ಇಲ್ಲೇ ಬೇರೆ ಸಂಸ್ಥೆಗಳಿಗೂ ತೀಸಾಪ್ಕಲ್ ಸೊಸೈಟಿಗೆ ವ್ಯತ್ಯಾಸ ಇರೋದಷ್ಟೇ. ತೀಸಾಪ್ಕಲ್ ಸೊಸೈಟಿಯಲ್ಲೇ ಸ್ವಾತಂತ್ರ್ಯ ಕೊಟ್ಟರು, ಹೀಗೆ ಇದೆ ಅಂತಕ್ಕಂಥ ಅಡ್ಡಿ ಹಾಕಕ್ಕೆ ಏನಿಲ್ಲ. ಬೇರೆ ಸಂಸ್ಥೆಗಳಲ್ಲಾದರೆ ಏನು ಮಾಡ್ತಪ್ಪ ಅಂದರೆ ಅಡ್ಡಿ ಇದೆ, ಹೀಗೆ ಮಾಡಬೇಕು, ಹಿಂಗೆ ಬರಬೇಕು ಅಂತಕ್ಕಂಥದ್ದು. ತೀಸಾಪ್ಕಲ್ ಸೊಸೈಟಿಯಲ್ಲಿ ಪೂರ್ಣವಾಗಿ ಸ್ವಾತಂತ್ರ್ಯ ಕೊಟ್ಟಿರುವುದರಿಂದ ಹೆಚ್ಚಾಗಿ ಅಭಿವೃದ್ಧಿ ಆಗುವುದಕ್ಕೆ ಕುಂಠಿತವಾಗ್ತಾ ಇದೆ. ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ಮಾರ್ಗದಲ್ಲಿ ಎಂದರೆ ಭಗವಂತನ ಧರ್ಮ ಮಾರ್ಗದಲ್ಲಿ ನಡೆಯತಕ್ಕವನಿಗೆ ಅದಕ್ಕೆ ತಕ್ಕ ಅನುಕೂಲ ಪರಿಸ್ಥಿತಿಗಳು ಏರ್ಪಡುತ್ತವೆ. ಒಳ್ಳೆಯ ರೀತಿಯಲ್ಲಿ ಧರ್ಮ ಮಾರ್ಗದಲ್ಲಿ ನಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸ್ತಾ ಇರತಕ್ಕಂಥವನಿಗೆ ಧರ್ಮ ಮಾರ್ಗವಂದರೆ ಏನು ಅಂತಕ್ಕಂಥ ಆತನು ಅರ್ಥಕೊಂಡು ಬೇರೆಯವರು ಸಮೇತ ಬೋಧನೆ ಮಾಡ್ತಾನೆ. ಆ ಮಾರ್ಗದಲ್ಲಿ ಮುಂದುವರಿಯಲು ಪೂರ್ಣ ಸ್ವಾತಂತ್ರ್ಯವೂ ಇದೆ. ಆ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ಪೂರ್ಣ ಸ್ವಾತಂತ್ರ್ಯವೂ ನಮಗಿದೆ. ರಾವಣನಂತೆ ಕೆಟ್ಟದ್ದನ್ನು ಆರಿಸಿಕೊಂಡು ಅಸುರಿಯ ಮಾರ್ಗದಲ್ಲಿ ನಡೆಯುವಂಥವರಿಗೂ ಆ ಮೂಲಕ ಅನುಭವವನ್ನು ಪಡೆದು ಪಾಠ ಕಳೆಯುವಷ್ಟರ ಮಟ್ಟಿಗೆ ಅಲ್ಪ ಸ್ವಲ್ಪ ಸ್ವಾತಂತ್ರ್ಯವೂ ಇದೆ. ರಾವಣಾಸುರನಾಗಿರ್ತಕ್ಕಂಥವನು ದೈವಯೋಜನೆಗೆ ವಿರುದ್ಧವಾಗಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಬಂದ. ಆದರೆ ಅದಕ್ಕೂ ನಮಗೂ ಸ್ವಾತಂತ್ರ್ಯವಿದೆ. ಕೆಟ್ಟದ್ದು ಮಾಡಬೇಡ ಅಂತ ಅನ್ನೋದಕ್ಕೆ ಅದಕ್ಕೂ ಏನಿಲ್ಲ, ನಿಮಗೆ ಸ್ವಾತಂತ್ರ್ಯ ಕೊಟ್ಟರು ಪೂರ್ಣವಾಗಿ. ರಾವಣರು ರಾಕ್ಷಸರು ಎಲ್ಲರೂ ವಿರುದ್ಧವಾಗಿ ಇದಕ್ಕೆ ಜೀವನ ಮಾಡ್ಕೊಂಡು ಬಂದರು. ಆದರೆ ಅಲ್ಪ ಕಾಲನ ಮಾಡಿದ್ದು ಅಂತ ಕೆಲಸಗಳು ಮಾಡಿದ ಮೇಲೆ ಅದ್ರಿಗೂ ಜ್ಞಾನೋದಯ ಆಯಿತು. ಮಟ್ಟಿಗೆ ಸ್ವಲ್ಪ ಸ್ವಾತಂತ್ರ್ಯವು ಲಭ್ಯವಾಗುತ್ತದೆ. ಆದರೆ ಅಂತ್ಯದಲ್ಲಿ ಎಲ್ಲವೂ ಮೂಲಭೂತವಾದ ಧರ್ಮ ಕಟ್ಟಳೆಯಂತೆ ನಡೆಯಲೇಬೇಕು. ನಮ್ಮ ಮೊದಲನೇ ಪ್ಯಾರಾದಲ್ಲಿ ಬಂತಲ್ಲ, ಕೆಟ್ಟದ್ದನ್ನು ಅನ್ಯಾಯವಾಗಿ ನಡೀತಕ್ಕಂಥದ್ದನ್ನು ವಿರೋಧಿಸಬಹುದು ಮಾಡ್ತಾ ಇರುವಾಗ ಕಡೆಯಲ್ಲಿ ಧರ್ಮ ಮಾರ್ಗದಲ್ಲಿ ಯಾವನು ನಡೀತಾ ಇರ್ತಾನೋ ಅವನಿಗೆ ಜಯವ ಸಿಗುವುದು. ಧರ್ಮ ಮಾರ್ಗದಲ್ಲಿ ನಡೆಯತಕ್ಕಂಥವನು ಅಂತ್ಯದಲ್ಲಿ ಜಯ ಸಿಗುತ್ತೆ. ನೀತಿ ನಿಯಮ ವ್ಯವಸ್ಥೆ ರೀತಿಯಲ್ಲಿ ಜೀವನ ನಡೆಸಿ ಬೇರೆಯವ್ರಿಗೆ ಹೇಳ್ತಾ ಇರುವಾಗ ಸದ್ಯಕ್ಕೆ ಕಾಲದಲ್ಲಿ ಏನಾದರೂ ವಿರೋಧವೇ ಕಾಣಿಸ್ಬೋದು, ಕೆಲವು ದಿವಸ ಆಗುತ್ತೆ, ವಿರೋಧವೇ ಆಗುತ್ತೆ. ಆದರೆ ಕಡೆಗೆ ಜಯ ಸಿಗುವುದು ಧರ್ಮಕ್ಕೇನು, ಅದು ಅನಿವಾರ್ಯ. ಯಾಕಂದರೆ ಅದು ಅನಿವಾರ್ಯ. ಧರ್ಮದಲ್ಲಿ ಕೆಟ್ಟ ನಡತೆಗಳು ನಡೀತಾ ಇದ್ದು ಕಡೆಗೆ ಧರ್ಮ ಮಾರ್ಗಕ್ಕೆ ಬರತಕ್ಕಂಥದ್ದು ಅನಿವಾರ್ಯ. ಅದು ಆಗಲೇಬೇಕು ಆ ರೀತಿ ಅಂತ ಅನ್ನೋದು. ಎಷ್ಟೋ ಜೀವಾತ್ಮರುಗಳು ರಾವಣಾದಿಗಳಂತೆ ಒಂದು ಕಲ್ಪಕಾಲವೆಲ್ಲ ಭಗವಂತನ ಸಂಕಲ್ಪಕ್ಕೆ ವಿರೋಧವಾಗಿಯೇ ನಡೆಯುತ್ತಾರಂತೆ. ನಾವು ಇದ್ವೋ ಏನೋ, ಒಂದು ಕಲ್ಪದ ಕಾಲ ದೈವ ಯೋಜನೆಗೆ ವಿರೋಧವಾಗಿ ಜೀವನವನ್ನು ನಡೆಸ್ತಾ ಇರ್ತೀವಿ ಅಂತ.
ಆದರೆ ಮುಂದಿನ ಕಲ್ಪದಲ್ಲಿ ಅನಿತ್ಯ ಸುಖಂ ಲೋಕಂ, ಮುಂದಿನ ಕಲ್ಪ ಇದು ಕಷ್ಟ ಸುಖ ಅಂತಕ್ಕಂಥದ್ದು ರಾಕ್ಷಸರ ತರಹ ಜೀವನವನ್ನು ನಡೆಸಿದ ಮೇಲೆ ನಂತರ ಮುಂದೆ ಒಂದು ಕಲ್ಪವಾದ ಮೇಲೆ ಒಳ್ಳೆಯದಕ್ಕೆ ತಿರುಗ್ತೀವಿ ಎಂಬ ತತ್ವವನ್ನು ಅರ್ಥ ಮಾಡಿಕೊಂಡು ಭಗವಂತನ ಸಂಕಲ್ಪದೊಡನೆ ಸಹಕರಿಸಿ ನಡೆಯುವಂತಹ ಭಕ್ತರಾಗುತ್ತವೆ. ರಾವಣಾಸುರನ ತರಹ ಎಲ್ಲಿದ್ದಾನೋ ನಿಮ್ಮ ಇವನು ಅಂತ ಕೇಳ್ತಾನಲ್ಲ, ವಿಷ್ಣು ಎಲ್ಲಿದ್ದಾನೋ ಅಂತಕ್ಕಂಥದ್ದನ್ನು ಆ ರೀತಿ ವಿರುದ್ಧವಾಗಿ ಒಂದು ಕಲ್ಪಕಾಲ ನಡೆದರೂ ಅನುಭವಗಳನ್ನು ಪಡೆದ ಆದಮೇಲೆ ನಂತರ ಆ ಒಳ್ಳೆಯ ಉತ್ತಮ ಗುಣಗಳು ಉತ್ತಮ ಜೀವನಕ್ಕೆ ನಾವು ಬಂದೇ ಬರ್ತೀವಿ ಅಂತನ್ನೋದು ಖಚಿತವಾಗಿ ತಿಳಿದು ಬಂದಿದೆ. ಏಕೆಂದರೆ ಆಗ ಅವರಿಗೆ ಭಗವಂತನಿಗೂ ತಮಗೂ ಯಾವ ವ್ಯತ್ಯಾಸವೂ ಇಲ್ಲ. ನೋಡಿ, ಭಗವಂತನಿಗೂ ನಮಗೂ ಯಾವ ವ್ಯತ್ಯಾಸವಿಲ್ಲ. ಯಾವಾಗ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾಗ, ಅಧರ್ಮ ಮಾರ್ಗದಲ್ಲಿ ನಡೆದು ಬೇರೆಯವರು ಕಿರುಕುಳ ಕೊಡ್ತಾ ಇದ್ದಾಗ ನಾವು ರಾಕ್ಷಸರೇ ಆ ರೀತಿ ಮಾಡ್ತಕ್ಕಂಥದ್ದು. ಆ ಉತ್ತಮ ಜೀವನವನ್ನು ನಡೆಸಿ ಉತ್ತಮ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿ ಬೇರೆಯವ್ರಿಗೂ ಸಹಾಯ ಮಾಡ್ತಕ್ಕಂಥ ಮನೋಭಾವ ನಮ್ಮಲ್ಲಿ ಬೆಳೆದಾಗ ಆ ಭಗವಂತನಿಗೂ ನಮಗೂ ಬೇರೆ ಅಲ್ಲ, ಎಲ್ಲ ಒಂದೇ ಅಂತಕ್ಕಂಥದ್ದು. ತಮ್ಮ ನಿಜ ಸ್ವರೂಪವೇ ಭಗವಂತನು. ನಮ್ಮಲ್ಲಿರ್ತಕ್ಕಂಥದ್ದು ನಿಜವಾಗಿರ್ತಕ್ಕಂಥದ್ದು ಸ್ವರೂಪ ಭಗವಂತನ ಸ್ವರೂಪವೇ. ಆತ್ಮ ಅಂತಕ್ಕಂಥದ್ದು ಬಂತಲ್ಲ, ಇಚ್ಛೆ ಅಂತಂದರೆ ಆತ್ಮ. ಆತ್ಮವು ಭಗವಂತನ ಸ್ವರೂಪವೇ. ಆ ಬೀಜ ಭಗವಂತನದೇ. ಆತ್ಮ ಇಲ್ಲಿ ಯಾರಿಂದ ಬಂದಿದ್ದು ನಮಗೆ? ಯಾರ ಭಗವಂತ ಪರ್ಟಿಕ್ಯುಲರಾಗಿ ಹೇಳಿದ್ರು, ಈಶ್ವರನಿಂದ. ಇಚ್ಛೆ ಅಂದರೆ ಈಶ್ವರ, ಜ್ಞಾನ ಅಂತಂದರೆ ವಿಷ್ಣುವು, ಕ್ರಿಯೆ ಅಂತಂದರೆ ಬ್ರಹ್ಮ. ಈ ಮೂರು ನಮ್ಮಲ್ಲೇ ಇದೆ. ನಮ್ಮಲ್ಲೇ ಈ ಮೂರು ಗುಣಗಳು ಇದೆ. ತಮಗೂ ಯಾವ ವ್ಯತ್ಯಾಸವಿಲ್ಲ. ತಮ್ಮ ನಿಜ ಸ್ವರೂಪವೇ ಭಗವಂತನು ಎಂಬ ತತ್ವವು ಮನವರಿಕೆಯಾಗುತ್ತದೆ. ಆಗ ಹೊರಗಿನಿಂದ ಆಕರ್ಷಿಸುವ ಸುಖ ದುಃಖಾದಿ ಕೀರ್ತಿ ಮೊದಲಾದವು ಶಾಶ್ವತವೂ ಅಲ್ಲ, ತಮ್ಮ ನಿಜ ಸ್ವಭಾವಕ್ಕೆ ಸೇರಿದ್ದು ಅಲ್ಲ. ಈ ಸುಖ ದುಃಖ ಅಂತಕ್ಕಂಥ ಶಾಶ್ವತವಾಗಿರುವುದೂ ಅಲ್ಲ. ಸುಖ, ಅಧಿಕಾರ, ಕೀರ್ತಿ ಇವು ಶಾಶ್ವತವಾಗಿ ಏನು ಇರುವುದಿಲ್ಲ. ಮೊದಲಾದವು ಶಾಶ್ವತವೂ ಅಲ್ಲ, ತಮ್ಮ ನಿಜ ಸ್ವಭಾವಕ್ಕೆ ಸೇರಿದ್ದೂ ಅಲ್ಲ. ಆದುದರಿಂದ ಅವುಗಳಿಗೆ ಮಾನವನು ಸೋಲುತ್ತಿರುವವರೆವಿಗೆ ಆತನ ಇಚ್ಛೆಗೆ ಸ್ವಾತಂತ್ರ್ಯವಿರುವುದಿಲ್ಲ. ಆ ಅಧಿಕಾರ, ಸುಖ, ಶಾಂತಿ ನಮಗೆ ಬೇಕು ಅಂತಂದರೆ ಆತನಿಗೆ ಸ್ವಾತಂತ್ರ್ಯವೂ ಇಲ್ಲ, ನೆಮ್ಮದಿನೂ ಸಿಗುವುದಿಲ್ಲ. ಉದ್ದೇಶವು ತನ್ನ ನೈಜ ಸ್ವರೂಪವಾದ ಆತ್ಮಕ್ಕೆ ದಾರಿಯಾಗುವವರೆಗೂ ಅದಕ್ಕೆ ದಾಸ್ಯ ಬಂಧನಗಳನ್ನು ತಪ್ಪಿದ್ದಲ್ಲ. ಆತ್ಮಕ್ಕಿದೆಯಲ್ಲ ನಿಜ ಸ್ವರೂಪ ಏನು ಅಂತ ತಿಳ್ಕೊಂಡು ಹೃದಯಕ್ಕೆ ಅದಕ್ಕೆ ದಾಸ್ಯನಾಗಿ ಕೆಲಸ ಮಾಡಲೇಬೇಕಾಗಿ ಬರುತ್ತದೆ. ಯಾವಾಗ ಸಾಧಕನಿಗೆ ಭಗವಂತನ ಸಂಕಲ್ಪವೇ ತನ್ನ ನೈಜವಾದ ಉನ್ನತ ಮಟ್ಟದ ಸಂಕಲ್ಪವೆಂಬ ತಿಳುವಳಿಕೆ ಖಚಿತವಾಗುತ್ತಿದೆಯೋ ಆತನಿಗೆ ಜ್ಞಾನೋದಯ ಬೇಕು ಅನ್ನೋದು ಅದೇನು. ಅಯ್ಯೋ, ನಾನು ಅಂದರೆ ಬೇರೆ ಅಲ್ಲ, ಭಗವಂತನು ಅಂದರೆ ಬೇರೆ ಅಲ್ಲಪ್ಪ, ನಾನು ಭಗವಂತನ ಸ್ವರೂಪ ಆತ್ಮವಾಗಿ ಬಂದಿರತಕ್ಕಂಥವನು, ಭಗವಂತನಂತೆ ನಾನೂ ಆಗಬೇಕು ಅಂತಕ್ಕಂಥದ್ದು ಆತನ ನಮ್ಮ ತಂದೆಯಾಗಿರ್ತಕ್ಕಂಥವ್ರ ಇಚ್ಛೆ ಇದೆ. ಅದರಂತೆ ನಾವು ನಡೆಯಬೇಕು ಅಂತಕ್ಕಂಥ ಜ್ಞಾನೋದಯ ಇವನಿಗಾದಾಗ ಉನ್ನತ ಜೀವನವು ಧರಿಸಿ ಬೇಗ ತನ್ನ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗುತ್ತದೆ. ಆ ಜ್ಞಾನ ನಮ್ಮಲ್ಲಿ ಬರಬೇಕು. ಆಗ ಆತನು ಭಗವಂತನೊಡನೆ ಸಹಕರಿಸಿ ನಿಜವಾದ ಸ್ವಾತಂತ್ರ್ಯವನ್ನು ಸಂಪಾದಿಸುತ್ತಾನೆ. ಭಗವಂತನೊಡನೆ ಸಹಕರಿಸುವುದು ಅಂದರೆ ಏನಿಲ್ಲ, ನಿಯಮಬದ್ಧವಾಗಿ ವ್ಯವಸ್ಥೆ ರೀತಿಯಲ್ಲಾಗಿ ಜೀವನ ನಡೆಸುವುದು. ಆ ಭಗವಂತನ ಇಚ್ಛೆ ಏನಿದೆ, ಎಲ್ಲರೂ ನನ್ನಂತೆ ಆಗಬೇಕು ಅಂತ ಅನ್ನೋದನ್ನು ಆತನ ಇಚ್ಛೆ ಅಥವಾ ಆತನ ಕೋರಿಕೆಯಂತೆ ಹಿಂದೆ ಬಿದ್ದಿರತಕ್ಕಂಥವರು ಉತ್ತಮ ರೀತಿಯಲ್ಲಿ ಗುಣಗಳನ್ನು ಅವನಿಗೂ ಬೋಧನೆ ಮಾಡುತ್ತಾ ಉತ್ತಮ ರೀತಿಯಲ್ಲಿ ಜೀವನ ನಡೆಸೋದಕ್ಕೆ ಅವನು ದಾರಿ ತೋರಿಸ್ಕೊಡ್ತಕ್ಕಂಥದ್ದು. ಅಂದರೆ ಭಗವಂತನ ಇಚ್ಛೆ, ಭಗವಂತನ ಸೇವೆ ಮಾಡುವುದಕ್ಕಾಗಿ ನಾವು ಇದ್ದಾಗ ಅಂತಂದರೆ ಬೇರೆ ಜನರನ್ನು ಉತ್ತಮವಾಗಿರ್ತಕ್ಕಂಥ ಮಾರ್ಗದಲ್ಲಿ ಕರೆದು ತರುವುದಕ್ಕೆ ಕೆಲಸ ಮಾಡಿದಾಗ ಭಗವಂತನಿಗೆ ನಾವು ಸಹಾಯ ಮಾಡದಂತೆ. ಆಗ ಮಾತ್ರ ಆತನಿಗೆ ನಿಜವಾದ ಶಾಂತ್ಯಾನಂದಗಳು ಅನುಭವಿಸಲು ಸಾಧ್ಯ. ಈ ರೀತಿ ಅತ್ಯಂತ ಉತ್ತಮವಾಗಿರತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥವ್ರನ್ನ ದಂಡಿಸಿ ಅಂತಂದರೆ ಕೋಲಿಗೆ ತಗೊಂಡೆಲ್ಲ ಬೈಯೋದು ಹೊಡೆಯೋದಲ್ಲ. ಇಲ್ಲಪ್ಪ, ದೈವ ಯೋಜನೆ ಈ ರೀತಿ ಇದೆ, ದೈವ ಯೋಜನೆಗೆ ನಾವು ವಿರುದ್ಧವಾಗಿ ನಡೆದರೆ ಅದು ನಮಗೂ ಒಳ್ಳೆಯದಲ್ಲ, ಈ ಸಮಾಜಕ್ಕೂ ಒಳ್ಳೆಯದಾಗಲ್ಲ. ಉತ್ತಮ ಗುಣಗಳನ್ನು ಇಂಥ ಗುಣಗಳನ್ನು ಬೆಳೆಸ್ಕೊಂಡು ಸಾರ್ವಜನಿಕರಿಗೆ ಅಥವಾ ನಾವು ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ನಾವು ಕೈಯಲ್ಲಾದಷ್ಟು ಸಹಾಯ ಮಾಡೋದನ್ನು ನಾವು ತಿಳ್ಕೋಬೇಕು.
ತಿಳ್ಕೊಂಡಿದ್ದನ್ನು ಬೇರೆಯವರಿಗೂ ಹೇಳಬೇಕು, ಆ ರೀತಿ ನಾವು ನಡ್ಕೋಬೇಕು ಅಂತಕ್ಕಂಥ ಧರ್ಮ ಬೋಧನೆಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ನಮಗೂ ಬಂದಾಗ ಭಗವಂತನ ಸೇವೆಗೆ ಆತನ ಇಚ್ಛೆಗೆ ತಕ್ಕಂತೆ ಬೇರೆ ಜನರನ್ನು ತಯಾರು ಮಾಡೋದಕ್ಕೆ ನಮಗೂ ಬುದ್ಧಿ ಬರುತ್ತದೆ. ಏಕೆಂದರೆ ಆಗ ಆತನು ತನ್ನ ನಿಜ ಸ್ವರೂಪವು ನಿತ್ಯವಾದ ಪರಬ್ರಹ್ಮ ತತ್ವದಲ್ಲಿ ಒಂದಾಗುತ್ತಾನೆ. ಎರಕವಾಗೋದಂದರೆ ಪರಬ್ರಹ್ಮನ ತತ್ವ ಏನಿದೆಯೋ ಅದರಲ್ಲೇ ಸೇರಿಕೊಳ್ಳೋದು. ನಾವು ಒಂದು ಮಡಿಕೆಯಲ್ಲಿ ನೀರು ತಗೊಂಡು ಬಂದಿರ್ತೀವಿ, ಒಂದು ಕುಂಟೆಯಲ್ಲಿ ಬೇರೆ, ಒಂದು ಸಮುದ್ರದಲ್ಲೂ ಮಡಿಕೆಯಲ್ಲಿ ನೀರು ತಗೊಂಡು ಬಂದಾಗ ಅದೇ ಬೇರೆ ಇದೇ ಬೇರೆ ಅಂತ ಅನಿಸುತ್ತೆ. ಆ ಮಡಿಕೆ ಹೊಡೆದ ನಂತರ ಸಮುದ್ರಕ್ಕೆ ಹಾಕ್ಬಿಟ್ಟು ಏನಾಗುತ್ತೆ, ಆ ನೀರು ಎಲ್ಲವೂ ಒಂದೇ ಆಗುತ್ತೆ, ಅದು ಬೇರೆ ಇದು ಬೇರೆ ಅನ್ನೋದಾಗಲ್ಲ. ಆ ರೀತಿ ನಾವು ಗುಣಗಳನ್ನು ಪಡೆದು ಸಂಪಾದನೆ ಅಂದರೆ ನಿಮ್ಮ ಇದು ಐಶ್ವರ್ಯವಲ್ಲ, ದೈವ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗುಣಗಳನ್ನು ಪಡ್ಕೊಂಡಿದ್ದ ಮೇಲೆ ನಾವಿಲ್ಲಿರಲ್ಲ, ಆ ಭಗವಂತನೊಂದಿಗೆ ಐಕ್ಯವಾಗ್ತೀವಿ. ಮೇಲ್ಕಂಡಂತೆ ಪೂರ್ತ ಪರಿವರ್ತನೆಗೊಂಡು ವಾಸ್ತವವಾಗಿ ಒಂದಾಗುವುದಕ್ಕೂ ಆ ರೀತಿ ಆಗಬೇಕೆಂದು ಸಂಕಲ್ಪ ಮಾಡಿ ಆ ಬೆಳಕಿನಲ್ಲಿ ಬಾಳಲು ಪ್ರಯತ್ನಿಸುವುದಕ್ಕೂ ತುಂಬ ವ್ಯತ್ಯಾಸವಿದೆ. ಆ ದೈವ ಯೋಜನೆ ಏನಿದೆ ಅಂತಕ್ಕಂಥದ್ದು ಆ ಬೆಳಕಿನಲ್ಲಿ ನಾವು ಜೀವನ ನಡೆಸಬೇಕು. ಬೆಳಕಿನಲ್ಲಿ ಅಂದರೆ ಇವಾಗ ಇಲ್ಲಿ ಬೆಳಕಿದೆ, ಈ ಬೆಳಕಿನಲ್ಲಿ ನಾವು ಜೀವನ ನಡೆಸ್ತಾ ಇದ್ದೀವಿ, ಆ ಬೆಳಕಲ್ಲ. ದೈವ ಯೋಜನೆ ಏನಿದೆಯೋ ಆ ದೈವ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬೆಳಕಿನಲ್ಲಿ ನಾವು ಜೀವನ ನಡೆಸಬೇಕು. ಅಂತಂದರೆ ಕೆಟ್ಟದ್ದನ್ನು ಮಾಡದಿರ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡ್ತಾ ಬೇರೆಯವರಿಗೆ ನಮ್ಗೆ ಕೈಯಲ್ಲಾದಷ್ಟು ಸಹಾಯ ಮಾಡ್ತಕ್ಕಂಥದ್ದು ರೀತಿಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಮಾಡಿದಿರ ಜೀವನವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಂಡಾಗ ಆಗ ಬೆಳಕಿನಲ್ಲಿ ಬಾಳಲು ಪ್ರಯತ್ನಿಸುವುದಕ್ಕೂ ತುಂಬ ವ್ಯತ್ಯಾಸವಿದೆ. ಏಕೆಂದರೆ ಅನೇಕ ಜನ್ಮಗಳಿಂದ ಅನುಭವಿಸಿಕೊಂಡು ಬಂದಿರುವ ಧರ್ಮಕ್ಕೆ ವಿರುದ್ಧವಾದ ಯೋಚನಾ ಪ್ರವೃತ್ತಿಗಳು, ಭಾವನಾ ಪ್ರವೃತ್ತಿಗಳು, ಸ್ಥೂಲ ದೇಹದ ಅಭ್ಯಾಸಗಳು ಇರುತ್ತವೆ. ಅನೇಕ ಜನ್ಮಗಳಿಂದ ನಾವು ಮಾಡಿರ್ತಕ್ಕಂಥ ಪಾಪಗಳಿದೆಯಲ್ಲ, ಪಾಪ ಪುಣ್ಯವೆಲ್ಲವೋ ಇವೆಲ್ಲ ಹೊತ್ತುಕೊಂಡೇ ನಾವು ಬರ್ತಕ್ಕಂಥದ್ದು. ಹೊತ್ಕೊಂಡು ಬಂದು ಆ ಸಂಸಾರದ ಬಂಧನದಲ್ಲಿ ಸಿಕ್ಕಾಕ್ಕೊಂಡು ಒಳ್ಳೆಯದನ್ಯಾವುದು ಕೆಟ್ಟದ್ದನ್ಯಾವುದು ಅನ್ನೋದನ್ನು ಅರಿತುಕೊಂಡಿದ್ದಾದ ಮೇಲೆ ಸಾಧ್ಯವಾದಷ್ಟು ನಂತರ ಮುಂದಿನ ಜನ್ಮದಲ್ಲಿ ಏನಾಗ್ತೀವಿ, ಕೆಟ್ಟದ್ದನ್ನು ಮಾಡೋದಕ್ಕೆ ಹೋಗಲ್ಲ, ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡ್ಕೊಂಡು ಹೋಗ್ತಾ ಇರುವಾಗ ಆ ಹಿಂದಿನಿಂದ ಬಂದಿರತಕ್ಕಂಥ ಆ ಯೋಜನೆಯಲ್ಲಿ ನಮ್ಮಲ್ಲಿ ಅಡಕವಾಗಿರತಕ್ಕಂಥ ಕೆಟ್ಟದ್ದೆಲ್ಲ ಪೂರ್ಣವಾಗಿ ನಶಿಸಿ ಹೋಗುತ್ತದೆ. ಯಾವಾಗ ಕೆಟ್ಟದ್ದು ನಶಿಸಿ ಹೋದರೆ ನಾವಿಲ್ಲಿ ಬರುವಂಗೆ ಅವಶ್ಯಕತೆ ಇಲ್ಲ, ಆ ಭಗವಂತನಲ್ಲೇ ಐಕ್ಯವಾಗಬಹುದು. ಕೆಲವು ಸದ್ಗುಣಗಳನ್ನು ನಾವು ಸ್ಥಿರವಾಗಿ ಮೈಗೂಡಿಸಿಕೊಂಡಿರಬಹುದು, ಕೆಲವು ಸದ್ಗುಣಗಳು ಇರುತ್ತೆ. ಆದರೆ ಕೆಲವು ಇತರೆ ದೋಷಗಳು, ಸ್ಕಾನಿತ್ಯಗಳು ಇರುತ್ತವೆ. ಒಳ್ಳೆಯ ಗುಣಗಳು, ಒಳ್ಳೆಯ ಮನುಷ್ಯನೇ, ವ್ಯವಹಾರವೇ, ಆದರೆ ಅವನಲ್ಲಿ ಕೆಲವು ಕೆಟ್ಟ ಸ್ಕಾನಿತ್ಯಗಳು ಅಂತಂದರೆ ಅವನು ಗೊತ್ತಾಗದಿರೇ ಮಾಡ್ತಕ್ಕಂಥ ಕೆಲಸಗಳು. ಒಳ್ಳೆಯವನೇ, ಅವನು ಗೊತ್ತಾಗದ್ರೆ ಯಾವತ್ತೋ ಕಿರುಕುಳ ಮಾಡಿರ್ತಾನೆ. ಸ್ಕಾನಿತ್ಯಗಳೆಂದರೆ ಸ್ಥಿರವಾಗಿ ಇನ್ನೂ ರೂಪುಗೊಂಡಿಲ್ಲದ ನಡತೆಗಳು. ಸ್ಥಿರವಾಗಿ ನಡತೆಗಳು ಕೆಲವು ಇನ್ನೂ ನಮ್ಮಲ್ಲಿ ಬಂದಿರಲ್ಲ, ಆ ಸಂದರ್ಭಕ್ಕೆ ತಕ್ಕಂತೆ ನಾವು ನಡೀತೀವಿ. ಈಗ ಒಂದು ರಾಜಕಾರಣಿಗಳು ಅಥವಾ ಬೇರೆ ಕೆಳಮಟ್ಟದ ಸನ್ಯಾಸಿಗಳಾಗಿರ್ತಕ್ಕಂಥವರು ಆ ಸಂದರ್ಭಕ್ಕೆ ತಕ್ಕಂತೆ ಕುಣಿದು ಬಿಡ್ತಾರೆ. ಈ ರಾಜಕಾರಣಿಗಳು ಒಳ್ಳೆಯ ಜನರಿಗೆ, ಅನೇಕ ಜನರಿಗೆ ಒಳ್ಳೆಯದನ್ನು ಮಾಡಿದಾರಲ್ಲ, ಮಾಡ್ತಾನೆ ಇರ್ತಾರೆ. ಕೆಲವರಿಗಾದ್ರೂ ಅನಾನುಕೂಲ ಮಾಡಿಕೊಡ್ಬೇಕು ಅಂತ ಅನ್ನೋ ಉದ್ದೇಶದಿಂದ ಕೆಲವರು ಅನಾನುಕೂಲವನ್ನು ಮಾಡಿರ್ತಾರೆ. ಆ ಜನ ಸಮೂಹದಲ್ಲಿ ಆ ತಮಟೆ ಗಿಮಟೆ ಬಾರಿಸ್ಕೊಂಡು ಕುಣಿತಾ ಇದ್ದರೆ ಅಂಥ ದೊಡ್ಡ ವ್ಯಕ್ತಿ ಆದ್ರೂ ಅವ್ರ ಜೊತೆಲಿ ಕುಣಿದು ಬಿಡ್ತಾನೆ. ಆ ಸಂದರ್ಭ ಬಂದಾಗ ಆ ರೀತಿ ಆಗ್ತಾರೆ ಅಂತ ಅನ್ನೋದು. ಉದಾಹರಣೆಗಾಗಿ ಕೋಪವು ಕೆಟ್ಟದ್ದು, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಕೋಪ ಕೆಟ್ಟದ್ದಪ್ಪ, ಕೋಪ ಒಳ್ಳೆಯದಾ? ತುಂಬ ಒಳ್ಳೆಯದು ಕೆಲವು ಸಂದರ್ಭಗಳಲ್ಲಿ. ಸುಳ್ಳು ಹೇಳುವುದು ಕೆಟ್ಟದ್ದು, ಇದು ಕೋಪ ಕೆಟ್ಟದ್ದು, ಸುಳ್ಳು ಹೇಳೋದು ಕೆಟ್ಟದ್ದು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಎಂಬ ಅಂಶವನ್ನು ಮನಗಂಡಿದ್ದಾಗಿಯೂ ಸುಳ್ಳು ಹೇಳಬಾರ್ದಪ್ಪ, ಕೋಪ ಮಾಡ್ಕೋಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಸಮೇತ ಹಿಂದಿನ ಅಭ್ಯಾಸ ಬಾಳದಿಂದ ಆ ತಿಳುವಳಿಕೆ ವಿರೋಧವಾಗಿ ಕೋಪಗೊಳ್ಳುತ್ತೇವೆ. ಆ ಹಿಂದಿನಿಂದ ಬಂದಿರತಕ್ಕಂಥದ್ದು ಗೊತ್ತಿದೆ, ಅದು ಆ ಸಂದರ್ಭ ಬಂದಾಗ ಚಿಕ್ಕಾಪಟ್ಟಿ ಕೋಪ ಬಂದುಬಿಡುತ್ತೆ. ಕೆಲವು ಸಂದರ್ಭದಲ್ಲೇ ಸುಳ್ಳು ಹೇಳ್ಬಿಡ್ತೀವಿ, ಕೋಪ ಮಾಡ್ಕೋಬಾರ್ದು ಅನ್ನೋದು ಮರ್ತೋಗ್ತೀವಿ ಆ ಸಂದರ್ಭ ಆ ರೀತಿ. ಯಾಕಂದರೆ ನಮ್ಮ ದೇಹವು ಇನ್ನೂ ಅದು ಬಿಟ್ಟಿಲ್ಲ. ಅನೇಕರು ಸುಳ್ಳನ್ನು ಹೇಳುತ್ತಾರೆ, ಇದು ದಂಡಿಯಾಗಿ ಅನೇಕರು. ಇವುಗಳ ಜೊತೆಗೆ ತಮ್ಮ ಜನಾಂಗ, ವಂಶಾವಳಿ, ಜಾತಿ ಮತ್ತು ಮತಕ್ಕೆ ಸಂಬಂಧಪಟ್ಟ ಸಂಪ್ರದಾಯಗಳು ಬೇರೆ ನಡೆ ಅಡ್ಡಿಯಾಗಿ ನಮಗೆ ಅರಿವಿಲ್ಲದಂತೆಯೇ. ನೋಡು, ಅನೇಕ ಜನರು ತನ್ನ ಸಂಪ್ರದಾಯ, ತನ್ನ ಜಾತಿ, ತನ್ನ ದೇಶ ಅದನ್ನೇ ಹಿಡ್ಕೊಳ್ತಾರೆ.
ಥಿಸಾಫಿಕಲ್ ಸೊಸೈಟೀಸ್ ಸದಸ್ಯನಾಗಿರ್ತಕ್ಕಂಥ ಇವೆಲ್ಲ ಬಿಟ್ಬಿಡ್ಬೇಕು. ಜಾತಿ ಭೇದ ಇಲ್ಲ ಇಲ್ಲೇ, ತನ್ನದೇ ದೇಶ ಅಂತಕ್ಕಂಥದ್ದು ಇಲ್ಲ, ಇವೆಲ್ಲ ಹೇಳ್ತಾರೆ, ಇವೆಲ್ಲ ಬಿಟ್ಬಿಡ್ಬೇಕು. ನೋಡಿ, ಇವುಗಳ ಜೊತೆಗೆ ಕೋಪ, ಸುಳ್ಳು, ಇದರ ಜೊತೆಗೆ ನಮ್ಮ ಜನಾಂಗ, ಸಿದ್ದರಾಮಯ್ಯ ಯಾವಾಗಲೂ ಲೆಕ್ಕ ಮಕ್ಕಳಲ್ವ, ಈ ಜನಾಂಗ ಆ ಜನಾಂಗ, ಇದು ತಪ್ಪು. ಇದು ಜನಾಂಗಗಳನ್ನು ಬೇರ್ಪಡಿಸ್ತಕ್ಕಂಥದ್ದು. ಜನಾಂಗ ನಮ್ಮ ಸೊಸೈಟಿ ಪ್ರಕಾರ, ಆಧ್ಯಾತ್ಮಿಕ ಜೀವನದ ಪ್ರಕಾರ ಅವಿಲ್ಲ, ಭೇದ ಭಾವನೆ ಮಾಡಬಾರದು. ಜನಾಂಗ, ವಂಶಾವಳಿ, ನಮ್ಮ ವಂಶ, ನಮ್ಮ ವಂಶ ಎಂಥ ವಂಶವೋ, ನಮ್ಮ ವಂಶಕ್ಕೆ ನೀನು ಹೆಣ್ಣು ಕೊಡ್ತೀಯನೋ ಅಷ್ಟು ಯೋಗ್ಯ ನಿನಗಿದೆಯಾ ಅಂತ ಅನ್ನೋದು ನಾವು ಮಾಮೂಲಿಯಾಗಿ ಮಾತಾಡ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ. ವಂಶಾವಳಿ, ಜಾತಿ, ಅಯ್ಯೋ ನಮ್ಮ ಜಾತಿನೇ ಉತ್ತಮ ಅಂತ ಜಾತಿ ಭೇದನೆ ಮಾಡ್ತಕ್ಕಂಥವು. ಮತ್ತು ಮತಕ್ಕೆ ಸಂಬಂಧಪಟ್ಟ ಸಂಪ್ರದಾಯಗಳು, ಮತ ಅಂದರೆ ಹಿಂದೂ ಮತ, ಕ್ರೈಸ್ತ ಮತ, ಮುಸ್ಲಿಮರು ಅಂತಕ್ಕಂಥ ಇದಿಲ್ಲ, ಈ ಮತಗಳು ನಮ್ಮ ಮತವೇ ಶ್ರೇಷ್ಠ ಅಂತಕ್ಕಂಥದ್ದನ್ನು ಇಟ್ಕೊಳ್ತೀವಿ ನಾವು. ಬೇರೆ ನಮಗೆ ಅಡ್ಡಿಯಾಗಿ ನಮಗೆ ಅರಿವಿಲ್ಲದಂತೆಯೇ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಇವೆಲ್ಲ ಹಿಡ್ಕೊಂಡಿರುವುದರಿಂದ ನಮಗೆ ಗೊತ್ತಾಗದಿರ ನಮ್ಮನ್ನು ಅಡ್ಡಿ ಮಾಡ್ತಾ ಇವೆ ಇವೆಲ್ಲವೂ. ಆದುದರಿಂದ ನಾವು ಪೂರ್ಣ ಸ್ವಾತಂತ್ರ್ಯರೇ. ಪ್ರಶ್ನೆ, ಇವೆಲ್ಲ ನಮಗೆ ಅಡ್ಡಿ ಆತಂಕಗಳು ಬರ್ತಾ ಇದೆಯಲ್ಲ, ಹಾಗಾದರೆ ನಾವು ಪೂರ್ಣ ಸ್ವತಂತ್ರರಾಗಿದ್ದೀವಾ? ಒಂದಲ್ಲ ಒಂದು ದಿವಸ ನಮ್ಮ ಜಾತಿ ನಿಂದನೆ ಮಾಡಿದ್ರೆ ಎಲ್ಲರೂ ಒಟ್ಟಾಗ್ತೀವಿ. ನಮ್ಮ ದೇಶದ ಮೇಲೆ ದಂಡತೆ ಬಂದರೂ ನಾವೆಲ್ಲ ದೇಶದವರೆಲ್ಲರೂ ಒಂದಾಗ್ತೀವಿ. ಆ ದೇಶವನ್ನು ಹಾಳು ಮಾಡಿರಿ ನಮಗೆ ಸಹಾಯ ಇಷ್ಟಿಲ್ಲ ಅಷ್ಟರಲ್ಲಿ ಅಂತ ಹೇಳ್ತೀವಿ. ಇದು ಸರಿನಾ? ಯೋಚನೆ ಮಾಡಿದ್ವಿ, ಇದು ಸರಿಯಲ್ಲ. ಆದರೆ ಅದು ಸರಿಯಲ್ಲ ಅಂತಂದರೆ ನಮ್ಮ ಪ್ರಕೃತಿ ಅಥವಾ ನಮ್ಮ ಜನಾಂಗ ನಮ್ಮನ್ನು ನಿಂದಿಸ್ತಾರೆ ಎಂಬ ಪ್ರಶ್ನೆಗೆ ನಮ್ಮ ಇಚ್ಛೆಯು ಇನ್ನೂ ಪೂರ್ಣ ಸ್ವಾತಂತ್ರ್ಯವನ್ನು ಗಳಿಸಿಲ್ಲ. ಆ ಇಚ್ಛೆ, ಭಗವಂತನ ಇಚ್ಛೆ ಇದೆಯಲ್ಲ, ಇವಕ್ಕೆಲ್ಲ ನಿಷೇಧ. ಆದರೆ ನಾವು ಪೂರ್ಣವಾಗಿ ಆ ರೀತಿ ಸ್ವತಂತ್ರವಾಗಿ ತಿಳುವಳಿಕೆ ಬಂದರೆ ಇವು ಯಾವುದೂ ಇಲ್ಲ, ಎಲ್ಲ ಒಂದೇ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು. ಆದರೆ ಆ ದಿಕ್ಕಿನಲ್ಲಿ ಶ್ರಮಿಸುತ್ತಿದ್ದೇವೆ ಎಂದು ಉತ್ತರಿಸಬೇಕಾಗುತ್ತದೆ. ಇಲ್ಲ ಒಂದು ಪಾಯಿಂಟ್, ಥಿಸಾಫಿಕಲ್ ಸೊಸೈಟಿ ಸದಸ್ಯರಾಗಿರ್ತಕ್ಕಂಥವರು ಈ ಸದ್ಯಕ್ಕೆ ಇವೆ, ನಾನು ನನ್ನದು, ನಮ್ಮ ದೇಶ ನಮ್ಮದೇ, ನೋಡಪ್ಪ ನಮ್ಮದೇ ಅಂತ ತೋರಿಸ್ಕೊಳ್ತಾ ಇದ್ದೀವಿ. ಇದು ತಪ್ಪು. ಆದರೆ ತಪ್ಪು ಅಂತ ಅನ್ನೋದು ಅರಿತುಕೊಂಡು ಆ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ಒಂದೊಂದು ನಮ್ಮ ಬೆಳವಣಿಗೆ ಬಂದಾಗ, ನಮ್ಮ ಬುದ್ಧಿ ಪ್ರಕಾಶವಾದಾಗ, ನಮ್ಮ ಬುದ್ಧಿ ಬೆಳವಣಿಗೆ ಆದಾಗ ಈ ಜಾತಿ ನಿಂದನೆ, ದೇಶ ನಮ್ಮದು, ಮತ್ತೊಂದು ಮಗದೊಂದು ಅನ್ನೋದು ಬಿಟ್ಟು ಬಿಡ್ತೀವಿ. ಯಾವಾಗ ಸಾಧಕನ ತನ್ನ ಕೆಳಗಿನ ಮಟ್ಟದ ದೇಹಗಳನ್ನೆಲ್ಲ ಪೂರ್ತ ಸ್ವಾಧೀನಕ್ಕೆ ತೆಗೆದುಕೊಂಡು, ಯಾಕಪ್ಪ ಅಂತಂದರೆ ನಾನು ನಮ್ಮ ದೇಶ ನಮ್ಮದೇ ಅಂತ ಅಂದಾಗ ಆ ಕೆಳಮಟ್ಟದ ಭಾವನೆಗಳನ್ನು ಇನ್ನೂ ಬಿಟ್ಟಿರಲ್ಲ ಅವನು. ಆ ಬಿಟ್ಟಿಲ್ಲದೆ ಇರೋದರಿಂದ ಅದು ನನ್ನದು, ನಾನು ಮಾಡಿದ್ದು ಅಂತಕ್ಕಂಥ ಭಾವನೆಗಳು ಬರೋದಕ್ಕೆ ಕಾರಣ ಕೆಳಮಟ್ಟದ ಸ್ವಭಾವಗಳನ್ನು ನಮ್ಮಲ್ಲಿ ಇನ್ನೂ ಬಿಟ್ಟು ಇಲ್ಲದೆ ಇರುವುದರಿಂದ ಇವು ನಮ್ಮನ್ನು ಆ ಸಂದರ್ಭಕ್ಕೆ ತಕ್ಕಂತೆ ಕುಣಿಸುತ್ತದೆ. ಎಂದರೆ ಅವರೋಹಣ ಕ್ರಮದಲ್ಲಿ ಸಂಸರಣ ಹೊಂದುತ್ತಿರುವ ಅವರೋಹಣ, ಆರೋಹಣ, ಅವರೋಹಣ ಅಂತಕ್ಕಂಥದ್ದು ಇಲ್ಲಿ ನೋಡಿ. ಇಲ್ಲಿ ಎಂದರೆ ಅವರೋಹಣ ಕ್ರಮದಲ್ಲಿ ಸಂಸರಣ ಹೊಂದುತ್ತಿರುವ ಭೂತವರ್ಗಗಳು, ಅಹಂಭಾವನೆ, ಕಾಮ, ಕ್ರೋಧಾದಿಗಳು. ಭೂತವರ್ಗ ನಿನ್ನೆ ಹೇಳಿದ್ನಲ್ಲ, ಭೂತವರ್ಗಗಳು 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ. 1ನೇ ಭೂತವರ್ಗದಲ್ಲಿ ಎಲ್ಲಿ ಹುಟ್ಟುತ್ತೆ ಅದನ್ನು ನಂತರ ಏನೋ 2ನೇ ಭೂತವರ್ಗ ಕಾಮಲೋಕದಲ್ಲಿ, ಮೇಲಿನ ಲೋಕದಲ್ಲಿ. 3ನೇ ಭೂತವರ್ಗ ಕಾಮಲೋಕದ ಕೆಳಗಡೆ ಇರತಕ್ಕಂಥ 3 ಉಪಲೋಕಗಳಲ್ಲಿ ಅಂತಕ್ಕಂಥದ್ದು. ಇವೆಲ್ಲ ಬೆಳವಣಿಗೆ ಆಗುತ್ತಲ್ಲ, ಅವು ಅಹಂಭಾವ, ಕಾಮ, ಕ್ರೋಧಾದಿಗಳು ಅವು ಅಲ್ಲೇ ಬೆಳವಣಿಗೆ ಆಗಬೇಕು. ಅದಕ್ಕೆ ಆಹಾರವೂ ಅದೇ, ಅದು ಬೆಳವಣಿಗೆ ಆಗಬೇಕಾದ್ರೆ ಕಾಮ ಕ್ರೋಧಾದಿಗಳೇ ಅವಕ್ಕೆ ಆಹಾರ. ಇದು ತುಂಬ ಬೆಳವಣಿಗೆ ಆದಾಗ ಮನುಷ್ಯನಾಗ ಅಥವಾ ಪ್ರಾಣಿಯಾಗಿ ಹುಟ್ಟಾಗ ಆ ಬೆಳವಣಿಗೆ ಹುಟ್ಟಿದ ರಕ್ತದಲ್ಲೇ ಇರುತ್ತೆ ಅದು, ಆ ಕಾಮ ಕ್ರೋಧಾದಿಗಳು. ಪ್ರಭಾವದಿಂದ ಪಾರಾಗಿ ತನ್ನ ದೇಹಗಳ ಸ್ವಭಾವವು ತನ್ನ ಉನ್ನತ ಮಟ್ಟದ ಆತ್ಮ ಸ್ವಭಾವವನ್ನು ಪ್ರತಿಬಿಂಬಿಸುವಂತೆ ಪರಿಶುದ್ಧವಾಗುತ್ತಿದೆಯೋ ಯಾವಾಗ, ಇದಕ್ಕೆಲ್ಲ ನೋಡು ಮೂಲ ಕಾರಣ 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗದಲ್ಲಿ ಅವು ಬೆಳವಣಿಗೆ ಆಗಬೇಕಾದರೆ ಕಾಮಕ್ರೋಧಾದಿಗಳೇ ಅದಕ್ಕೆ ಆಹಾರ. ಈ ಆಹಾರವನ್ನು ತಿಂದು ಚೆನ್ನಾಗಿ ಕೊಬ್ಬಿರ್ತಕ್ಕಂಥದ್ದು ಅದು ಹೋಗುತ್ತೆ ಬೇಗ. ನಂತರ ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತಕ್ಕಂಥದ್ದು ಕೆಲವು ಒಂದು ಶತಮಾನ ಅಂತಂದರೆ, ಶತಮಾನ ಅಲ್ಲ, ಒಂದು ಕಲ್ಪ ಕಾಲದಲ್ಲಿ ಅದಕ್ಕೆ ವಿರುದ್ಧವಾಗಿಯೇ ಜೀವನವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ರಾಮನಾಸುರ, ಇವರು ಹಿರಣ್ಯಕಶಿಪನು, ಇಂಥವರೆಲ್ಲ ಅದು ವಿರುದ್ಧವಾಗಿ. ನಂತರ ಇದು ಸರಿಯಲ್ಲ ಅಂತಕ್ಕಂಥದ್ದನ್ನು
ಮುಂದಿನ ಉತ್ತಮ ಜೀವನವನ್ನು ನಡೆಸಬೇಕು. ಶ್ರೀರಾಮನನ್ನು ಕೃಷ್ಣನನ್ನು ಇಂಥದ್ದಕ್ಕೆ ಉತ್ತಮ ಅವೆಲ್ಲ ಬಿಟ್ಟು ಉತ್ತಮ ಜೀವನವನ್ನು ನಡೆಸೋದಕ್ಕಾಗಿ ನಮಗೆ ಈ ಕಥೆಗಳಲ್ಲಿ ಬರ್ತಕ್ಕಂಥದ್ದು ಇದಕ್ಕೆ. ಆಗ ಎಂದರೆ ಭಗವಂತನ ಸಂಕಲ್ಪಕ್ಕೆ ಅನುಸಾರವಾಗಿ ಬಾಳಿ ಕೆಲಸ ಮಾಡುವಂತಹ ಶೀಲ ಸ್ವಭಾವವು ತನ್ನದಾದಾಗ ಎಂದರೆ ಪರಮೇಶ್ವರನ ಸೇವೆಯಲ್ಲಿ ನಿಜವಾದ ಸ್ವಾತಂತ್ರ್ಯವಿರುತ್ತದೆ. ನಾವೇನು ಮಾಡಬೇಕಪ್ಪ ಅಂದರೆ ಈ ರಾಗದ್ವೇಷಾದಿಗಳು ಸಮಂಜಸವಾಗಿರ್ತಕ್ಕಂಥದ್ದು ಸರಿಯಲ್ಲಪ್ಪ, ನಾನು ದ್ವೇಷ ನಿನ್ನ ಸಾಧಿಸಿದ್ರೆ ಏನಾಗುತ್ತೆ, ನಿನ್ನ ತೊಂದರೆ ಆಗುತ್ತೆ, ನಾನೇನು ಮೇಲೆ ಮಟ್ಟಕ್ಕೆ ಹೋಗ್ತೀನಿ. ಅವಾಗ ಇನ್ನು ನಾನೇನು ಮೇಲ್ಮಟ್ಟಕ್ಕೆ ಹೋಗಿಲ್ಲ, ಕೋಪತಾಪಗಳಿರೋದ್ರಿಂದ ನಾನು ಇನ್ನು ಮುಂದಿನ ಮಟ್ಟಕ್ಕೆ ಹೋಗ್ತೀನಿ, ಇಲ್ಲ ಅವನ್ನು ಜಯಿಸುವ ತನಕ ಮುಂದಿನ ಮಟ್ಟಕ್ಕೆ ಹೋಗಲ್ಲ ಅನ್ನುವ ಅರಿವು ನಮಗೆ ಮೂಡುತ್ತದೆ. ಯಾವಾಗ ನಾವು ಜ್ಞಾನವನ್ನು ಸಂಪಾದನೆ ಕೊಳ್ಳುವಷ್ಟು ಆ ಕೆಟ್ಟವೆಲ್ಲ ಬಿಟ್ಟುಬಿಡ್ತಾ ಬರ್ತೀವಿ. ಒಳ್ಳೆಯ ಗುಣಗಳು, ಒಳ್ಳೆಯ ಉತ್ತಮವಾಗಿರ್ತಕ್ಕಂಥದ್ದನ್ನೇ ಆಯ್ಕೆ ಮಾಡಿಕೊಂಡಾಗ ಉತ್ತಮರಾಗ್ತೀವಿ. ಆಗ ಆ ಉತ್ತಮರಾಗಬೇಕಾದರೆ ಮೂಲ ಸೊಸೈಟಿಯಲ್ಲಿ ಹೇಳ್ಕೊಳ್ಳೋದಂದರೆ ಪ್ರತಿನಿತ್ಯ ಧ್ಯಾನ ಅನ್ನೋದು ಮಾಡಬೇಕು. ಆ ಧ್ಯಾನ ಮಾಡುವಾಗ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಅಲ್ಲ ಅಣುಗಳಿದೆಯಲ್ಲ, ಕೆಟ್ಟ ಅಣುಗಳು, ರಾಗದ್ವೇಷಾದಿಗಳು ಸೃಷ್ಟಿ ಉತ್ತೇಜನ ಪಡ್ತಕ್ಕಂಥದ್ದು, ಆ ಧ್ಯಾನ ಮಾಡೋದರಿಂದ ಅವೆಲ್ಲ ಸಡಿಲವಾಗಿ ಹೋಗುತ್ತೆ. ಪ್ರಕೃತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಗಳಿದ್ದಾಗ ನಾವು ಆಯ್ಕೆ ಮಾಡಿಕೊಂಡು ನಮ್ಮ ದೇಹವು ಸುತ್ತಲೂ ಅಂತಹ ಗುಣಗಳೇ ಬೆಳೆಸ್ಕೊಂಡಾಗ ನಮ್ಮಲ್ಲಿ ನಮ್ಮ ಮುಖದಲ್ಲಿ, ನಮ್ಮ ಶರೀರದಲ್ಲಿ ಕ್ರಾಂತಿ ಅಂತಕ್ಕಂಥದ್ದು ಕಾಂತಿ ಉತ್ತಮವಾಗಿರುತ್ತೆ. ಅದಕ್ಕೆ ಭಗವಾನ್ ಬುದ್ಧರು 3 ಮೈಲಿ ಇತ್ತಂತೆ ಕಾಂತಿ. ಆ ಗುಣಗಳನ್ನೇ ಸಂಪಾದನೆ ಇಟ್ಕೊಂಡಿರೋದ್ರಿಂದ ಅಷ್ಟೊಂದು ವಿಶಾಲವಾಗಿತ್ತು. ನಮ್ಮಲ್ಲಿ ಇರುತ್ತೆ ಅಲ್ಪ ಸ್ವಲ್ಪ. ಈ ಗುಣಗಳೆಲ್ಲ ರಿಮೂವ್ ಆಗ್ತಾ ಹೋದರೆ ಅಂಥ ಪ್ರಭಾವ ನಮ್ಮಲ್ಲಿ ಬೆಳವಣಿಗೆ ಆಗುತ್ತದೆ. ನಿಜವಾದ ಸ್ವಾತಂತ್ರ್ಯವಿದೆ ಎಂಬ ಉಕ್ತಿಯು ಅನುಷ್ಠಾನಕ್ಕೆ ಬಂದಾಗ ಮಾತ್ರ. ಇದು ನಿಜವಾದ ಸ್ವಾತಂತ್ರ್ಯ. ಅಂದರೆ ಇಂಥ ಕೆಟ್ಟ ಗುಣಗಳ ಅವ್ಯವಸ್ಥೆಗಳನ್ನು ಬಿಟ್ಟು ಉತ್ತಮ ರೀತಿಯಲ್ಲಿ ಜೀವನ ನಡೆಸುವುದನ್ನು ಕಲಿತುಕೊಂಡಾಗ ನಾವು ಸ್ವತಂತ್ರರಾಗಿದ್ದೀವಿ ಎಂಬ ಉಕ್ತಿಯು ಊರ್ಜಿತವಾಗುತ್ತದೆ. ಇದನ್ನು ತಿಳ್ಕೊಂಡಿದ್ದಾದ ಮೇಲೆ ಇಂಥ ಸ್ವಾತಂತ್ರ್ಯ ನಮಗೆ ಸಿಗುತ್ತೆ ಅಂತಕ್ಕಂಥ ಊರ್ಜಿತವಾಗ್ತೀವಿ ಅಂತ ಅನ್ನೋದು ಆ ನಂಬಿಕೆ ಬಂದಾಗ ನಾವು ಕೆಟ್ಟದ್ದನ್ನು ಮಾಡೋದಕ್ಕೂ ಹೋಗಲ್ಲ, ಸುಳ್ಳು ಹೇಳೋದಕ್ಕೂ ಹೋಗಲ್ಲ, ಸಾಧ್ಯವಾದಷ್ಟು ಬೇರೆಯವರಿಗೆ ಸಹಾಯ ಮಾಡ್ತೀವಿ. ಇನ್ನೊಬ್ಬರನ್ನು ನಿಂದಿಸೋದಾಗಲಿ ಮತ್ತೊಂದಾಗಲೇ ಬರುವುದಿಲ್ಲ. ಅತ್ಯಂತ ಆ ಮಟ್ಟಕ್ಕೆ ನಮ್ಮನ್ನು ಈಗ ಕರ್ಕೊಂಡು ಹೋಗುವುದಕ್ಕಾಗಿ ಇಂಥ ಸಂಸ್ಥೆಯನ್ನು ಬೆಳೆಸಿರುವುದು. ಅದಕ್ಕಾಗಿ ಈ ಸೆಂಟ್ರ್ ಆಗಿರ್ತಕ್ಕಂಥದ್ರು ಅಂಥ ಗುಣಗಳನ್ನು ಬೆಳೆಸುವುದಕ್ಕಾಗಿ ನಮ್ಮ ಸಂಸ್ಥೆ ಇದೆಯಾ ಹೊರತು ಬೇರೆ ಅದಕ್ಕೆ ಅಲ್ಲ ಅಂತ ಅನ್ನೋದು ಹೇಳ್ತಾ ಇಷ್ಟಕ್ಕೆ ಸಾಕಿದ್ದನ್ನು ನಿಲ್ಲಿಸ್ಬಿಟ್ಟು 3 ಸಲ ಓಂಕಾರ ಮಾಡಿ ಇದನ್ನು ಮುಕ್ತಾಯಗೊಳಿಸೋಣ.